ಸೆಕೆಂಡ್ PUC ಇಂಗ್ಲೀಷಲ್ಲಿ ನಾನು ಫೇಲ್ ಆಗಿದ್ದೀನಿ, ನಾನು ರೆಗ್ಯುಲರ್ ಸ್ಟೂಡೆಂಟ್ ಇದ್ದೀನಿ, ನನಗೇನು ಇಂಗ್ಲೀಷಲ್ಲಿ ಓದ್ಲಿಕ್ಕೆ ಬರೋದಿಲ್ಲ, ಆದರೂ ನಾನು ಪಾಸ್ ಆಗಬೇಕು. ಇಲ್ಲ ಗುರು ನನಗೆ ಇಂಗ್ಲೀಷಲ್ಲಿ ಏನೂ ಬರೋದೇ ಇಲ್ಲ ಸರ್, ನಾನು ಹೇಗಾದರೂ ಮಾಡಿ ನಾನು ಪಾಸ್ ಆಗಬೇಕು, ಏನಾದರೂ ಮಾಡಿ ನಾನು ಪಾಸ್ ಮಾಡಿ. ಡೋಂಟ್ ವರಿ ಅಬೌಟ್ ದ್ಯಾಟ್. ರೆಗ್ಯುಲರ್ ಆಗಿರ್ಬೋದು, ರಿಪೀಟರ್ ಆಗಿರ್ಬೋದು, ಫೇಲ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಾಗಿರ್ಬೋದು, ಪ್ರೈವೇಟ್ ಸ್ಟೂಡೆಂಟ್, ಸರ್ ನಾನು ಪ್ರೈವೇಟ್ ಸ್ಟೂಡೆಂಟ್ ಇದ್ದೀನಿ, ಏನೂ ಓದ್ಲಿಕ್ಕೆ ಬರೋಲ್ಲ, ಆದರೂ ಕೂಡ ನಾನು ಎಕ್ಸಾಮ್ ಕಟ್ಟಿದ್ದೀನಿ, ಹೇಗಾದರೂ ಮಾಡಿ ಪಾಸ್ ಆಗಬೇಕು. ಡೋಂಟ್ ವರಿ ಅಬೌಟ್ ದ್ಯಾಟ್. ಈ ಒಂದು ವಿಡಿಯೋ ನೋಡಿದರೆ ಕನಿಷ್ಠ ಏನೇ ಇಲ್ಲ ಅಂದರೂ ನೀವು 40 ರಿಂದ 50 ಅಂಕಗಳನ್ನು ಏನನ್ನೂ ಓದದೆ ಸುಲಭವಾಗಿ ಗಳಿಸುವಂಥ ಕ್ವಶನ್ ಪೇಪರಲ್ಲೇ ಕ್ವಶನ್ ಇರುತ್ತೆ, ವಿತ್ ಆನ್ಸರ್ ಅಲ್ಲೇ ಇರುತ್ತೆ. ಹುಡುಕಿ ಬರೆಯುವ ಒಂದು ಕಲೆಯನ್ನು, ಒಂದು ಟೆಕ್ನಿಕನ್ನು ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೇನೆ. ನಾನು ರಾಹುಲ್ ಬಿಡ್ನಾಳ್, ನೀವು ನೋಡ್ತಾ ಇದ್ದಾರೆ ರಾಹುಲ್ ಬಿಡ್ನಾಳ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಯಾರಿಗೆ ಇಂಗ್ಲೀಷ್ ಕಷ್ಟ ಆಗ್ತಾ ಇದೆ ಈ ಒಂದು ವಿಡಿಯೋ ನೋಡಿ ಸುಲಭವಾಗಿ ಇಂಗ್ಲೀಷಲ್ಲಿ ಪಾಸ್ ಆಗ್ತೀರಾ. 50 ಮಾರ್ಕ್ಸ್ ಆರಾಮಾಗಿ, 50ಕ್ಕಿಂತ ಹೆಚ್ಚಿಗೆ ಮಾರ್ಕ್ಸ್ ಯಾವ ರೀತಿ ತೆಗೆಯೋದು ಅಂತ ಏನನ್ನೂ ಓದೋ ಅವಶ್ಯಕತೆ ಇಲ್ಲ, ಏನು ಓದಬೇಡಿರಿ, ನೀವು ಏನು ಓದುವಂತಹ ಅವಶ್ಯಕತೆ ಇಲ್ಲ. ಕೆಲವೊಂದಿಷ್ಟು ಟೆಕ್ನಿಕ್ಗಳನ್ನು ನಾನು ಹೇಳುವಂತಹ ಪ್ರತಿಯೊಂದು ಲೈನ್ ಬೈ ಲೈನ್ ನಾನು ಏನು ಹೇಳ್ತೀನಿ ಸೆಕೆಂಡ್ ಬೈ ಸೆಕೆಂಡ್ ವಿಡಿಯೋನ ಕೊನೆ ತನಕ ನೋಡಿ ಸುಲಭವಾಗಿ ಏನನ್ನೂ ಓದಿದೆ ಆರಾಮಾಗಿ ಪಾಸ್ ಆಗ್ತೀರ. ಒಂದು ಈಸಿಯೆಸ್ಟ್ ಮೆಥಡ್ ಹೇಳ್ತೀನಿ. ಪ್ಯಾಸೇಜ್ ರೈಟಿಂಗ್ ಅಂತ ಇದೆ, 9 ಅಂಕಕ್ಕೆ ಪ್ಯಾಸೇಜ್ ರೈಟಿಂಗ್ ಅಂತ ಇದೆ. 9 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ, 9 ಪ್ರಶ್ನೆಗೆ ಉತ್ತರ ಹುಡುಕ್ಲಿಕ್ಕೆ ಆಗಲಿಲ್ಲ, ಸೊ ಡೋಂಟ್ ವರಿ. ಆ ಕ್ವಶನ್ಗೆ ಆ ಒಂದು ವರ್ಡ್, ಆ ಒಂದು ಪ್ಯಾರಾಗ್ರಾಫಲ್ಲಿ ಯಾವುದು ಮ್ಯಾಚ್ ಆಗ್ತಾ ಇದೆ ಅದ್ರ ಮೇಲ್ಗಡೆ ಒಂದು ಲೈನು ಕೆಳಗಡೆ ಒಂದು ಲೈನು ಬರೆದ್ಬಿಡಿ. 1 ಅಂಕ ಸುಮ್ಮನೆ ಏನು ಗೊತ್ತಿಲ್ಲದೆ ಆರಾಮಾಗಿ ಸುಮ್ಮನೆ 1 ಅಂಕ ಸಿಗುತ್ತೆ. ಅದೇ ರೀತಿ 9 ಕ್ವಶನ್ಸನ್ನು ಮಾಡಿದ್ರೆ ಬರಲ್ವಾ? ಸೊ ಎಲ್ಲ ಪ್ರಶ್ನೆಗೂ ಉತ್ತರಗಳನ್ನು ಯಾವ ರೀತಿ ಹುಡುಕೋದಂತ ಇದೇ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ. ವಿಡಿಯೋ ತುಂಬ ಹೆಲ್ಪ್ಫುಲ್ ಆಗುತ್ತೆ, ಇಂಪಾರ್ಟೆಂಟ್ ಆಗುತ್ತೆ. ಈಸಿಯೆಸ್ಟ್ ವೇನಲ್ಲಿ ಎಲ್ಲಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ನಡೀರಿ ವಿಡಿಯೋನ ಶುರು ಮಾಡೋಣ. ವಿಡಿಯೋನ ಕೊನೆ ತನಕ ನೋಡಿ, ನಡೀರಿ ಈಗ ಸ್ಕ್ರೀನ್ಗೆ ಕರ್ಕೊಂಡು ಹೋಗ್ತೀನಿ. ಈಗ ಕ್ವಶನ್ ನಂಬರ್ 13 ಅಂತ ಒಂದು ಕ್ವಶನ್ ಇದೆ. ಈ ಕ್ವಶನ್ನಲ್ಲಿ 5 ಅಂಕ ನಮಗೆ ಸಿಗ್ತಾ ಇದೆ. ಯಾವ ರೀತಿ ಸುಲಭವಾಗಿ ಆನ್ಸರ್ ಮಾಡೋದಂತ ಈಸಿಯಾಗಿ ಹೇಳ್ತೀನಿ ನೋಡಿ. ಕ್ವಶನ್ನ ಮೊದಲು ಓದ್ಕೊಳ್ಳಿ, ಕ್ವಶನನ್ನು ಒಂದ್ಸಲ ಓದ್ಕೊಳ್ಳಿ. ರೀಡ್ ದ ಫಾಲೋವಿಂಗ್ ಪ್ಯಾರಾಗ್ರಾಫ್, ಮ್ಯಾಚ್ ದ ಪ್ರನೌನ್ಸ್ ಸೈಡ್ ಎ ಇಂದ ಸೈಡ್ ಬಿಗೆ ಹೊಂದಿಸಿ ಬರೆಯಿರಿ ಅಂತ ಇದೆ. ದೇ ಅಂತ ಇದೆ. ದೇ ಅಂತಂದರೆ ಅವರು ಇವರು ಅಂತ, ಈ ರೀತಿ ಒಂದು ನಮ್ಗೆ ಅಂಡರ್ಸ್ಟ್ಯಾಂಡಿಂಗ್, ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಆಯ್ತಾ. ಇಲ್ಲಿ ದೇ ಅಂತ ಇದೆ, ಇಲ್ಲಿ ಆನ್ಸರ್ ಇರುತ್ತೆ. ಪ್ರತಿ ಸಲ ಏನೇ ಆಗಲಿ ಇಲ್ಲಿ ಕ್ವಶನ್ಸನ್ನು ಕೇಳಿರ್ತಾರೆ. ದೇ ಆಗಿರ್ಬೋದು, ವಿಚ್ ಆಗಿರ್ಬೋದು, ಹಿ ಆಗಿರ್ಬೋದು, ಹರ್ ಆಗಿರ್ಬೋದು, ಶಿ ಆಗಿರ್ಬೋದು. ಈ ಕ್ವಶನ್ಸ್ ಹಿಂದೆನೇ ಆನ್ಸರ್ ಇರುತ್ತೆ. ಆದರೆ ಟೆಕ್ನಿಕನ್ನು, ನಾನು ಹೇಳುವಂತಹ ಟೆಕ್ನಿಕನ್ನು ಸರಿಯಾಗಿ ಕೇಳಿಸ್ಕೋಬೇಕು ನೀವು, ಕರೆಕ್ಟಾಗಿ ನೋಡಿ. ಇಲ್ಲಿ ದೇ ಅಂತ ಇದೆ, ಈ ದೇ ಹಿಂದೆ ಇಷ್ಟು ಶಬ್ದಗಳಿದೆ, ಇಷ್ಟೊಂದು ಶಬ್ದಗಳಿದೆ. ದೇ ಅನ್ನೋದ್ರಿಂದ ಇಷ್ಟೊಂದು ಶಬ್ದಗಳಿದೆ. ಆದರೆ ಇಲ್ಲಿ ನಮಗೆ ಮ್ಯಾಚ್ ಆಗುವಂಥ ಯಾವುದಾದ್ರೂ ಒಂದು ವರ್ಡ್ ಸಿಗ್ತಾ ಇದೆಯಾ? ಯಾವುದಾದ್ರೂ ಒಂದು ವರ್ಡ್ ಸಿಗ್ತಾ ಇದೆಯಾ? ಹುಡುಕಿ ನೋಡಿ, ಹುಡುಕಿ ಯಾವುದಿದೆ ಅಂತಂದರೆ ಅನ್ನೆ ಫ್ರ್ಯಾಂಕ್ ಹರ್ ಫ್ಯಾಮಿಲಿ ಮೆಂಬರ್ಸ್ ಅಂತ ಇದೆ. ಇಲ್ಲಿ ಅನ್ನೆ ಫ್ರ್ಯಾಂಕ್ ಹರ್ ಫ್ಯಾಮಿಲಿ ಮೆಂಬರ್ಸ್ ಅಂತ ಎಲ್ಲಿದೆ? ಅನ್ನೆ ಫ್ರ್ಯಾಂಕ್ ಫ್ಯಾಮಿಲಿ ಮೆಂಬರ್ಸ್ ಅಂತಂದರೆ ದೇ ಅಂದರೆ ಅನ್ನೆ ಫ್ರ್ಯಾಂಕ್ ಹರ್ ಫ್ಯಾಮಿಲಿ ಮೆಂಬರ್ಸ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಬಟ್ ನಮ್ಗೆ ಇಲ್ಲಿ ಇಷ್ಟೊಂದು ವರ್ಡ್ಸ್ ಮ್ಯಾಚ್ ಆಗ್ತಾ ಇದೆ ಅಲ್ವಾ? ಇಷ್ಟೊಂದು ವರ್ಡ್ಸ್ ಮ್ಯಾಚ್ ಆಗ್ತಾ ಇದೆ. ಅನ್ನೆ ಫ್ರ್ಯಾಂಕ್ ಅದಾಯಿತು. ಫ್ಯಾಮಿಲಿ ಮೆಂಬರ್ಸ್ ಇದೇ ಆನ್ಸರ್ ಆಗಿರೋದ್ರಿಂದ ದೇ ಅಂತಂದ ತಕ್ಷಣ ನಾವೇನು ಮಾಡಬೇಕು? ಅನ್ನೆ ಫ್ರ್ಯಾಂಕ್ಸ್ ಫ್ಯಾಮಿಲಿ ಮೆಂಬರ್ಸ್. ಯಾವುದೇ ಕ್ವಶನ್ ಪೇಪರ್ ಇರಲಿ, ಆ್ಯನ್ಯುವಲ್ ಇರಲಿ, ಪ್ರಿಪರೇಟರಿ ಇರಲಿ, ಟೆಸ್ಟ್ ಇರಲಿ, ಈ ರೀತಿ ಏನಾದರೂ ಕ್ವಶನ್ ಬಂದರೆ ಇದೇ ರೀತಿ ಆನ್ಸರನ್ನು ಮಾಡಿ. ಡೋಂಟ್ ವರಿ ಅಬೌಟ್ ದಟ್. ಇದೇ ಥರ ಅವರು ಕ್ವಶನ್ಸನ್ನು ಕೇಳಿರ್ತಾರೆ. ಯಾಕಂದರೆ ಪಾಸ್ ಆಗಬೇಕಲ್ಲ, ಎಲ್ಲರೂ ಮೀಡಿಯಂ ಇಟ್ಟಿರ್ತಾರೆ. ಪಾಸ್ ಆಗ್ಲಿಕ್ಕೆ ಎಷ್ಟು ಅಂಕ ಬೇಕಲ್ಲ ಅಷ್ಟು ಅವ್ರು ಕೊಟ್ಟಿರ್ತಾರೆ. ಇಷ್ಟನ್ನು ನೀವು ಅರ್ಥ ಮಾಡ್ಕೊಂಡ್ರೆ ಒಂದು ಸಿಕ್ತಾ. ಅದಾದ ನಂತರ ನೆಕ್ಸ್ಟ್ ನೋಡೋಣ. ಶಿ ಅಂತ ಇದೆ. ಶಿ ಎಲ್ಲಿದೆ? ಇಲ್ಲಿ ಶಿ ಇದೆ. ಒಂದು ಸಲ ಎಲ್ಲಿ ತಗೊಂಡ್ಬಿಡ್ತೀನಿ ನಾನು ಪೂರ್ತಿ, ಒಂದು ನಿಮಿಷ. ಇಲ್ಲಿ ಶಿ ಅಂತ ಇದೆ, ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಶಿ ಅಂತ ಇದೆ. ಸೊ ಇಲ್ಲಿನೂ ಕೂಡ ಶಿ ಅಂತ ಇದೆ, ಅರ್ಥ ಮಾಡ್ಕೊಳ್ಳಿ. ಅಲ್ಲಿನೂ ಕೂಡ ಶಿ ಅಂತ ಇದೆ. ಶಿ ಹಿಂದ್ಗಡೆನೇ ಉತ್ತರ ಇದೆ. ಹುಡುಗುವಂಥ ಜವಾಬ್ದಾರಿ ನಮ್ದಾಗಿರುತ್ತೆ. ಇಲ್ಲಿ ಎಲ್ಲಾನು ನಾವು ನೋಡ್ಕೋಬೇಕು. ಫಸ್ಟು ಇಲ್ಲಿ ಯಾವುದಿದೆ, ಶಿಗೆ ಯಾವುದು ಮ್ಯಾಚ್ ಆಗುತ್ತೆ. ಆಲ್ರೆಡಿ ಒಂದು ದೇ ಅನ್ನೋದು ಇಲ್ಲಿ ಮ್ಯಾಚ್ ಆಗಿಬಿಟ್ಟಿದೆ. ಇದೊಂದು ನಮ್ಗೆ ರಿಮೂವ್ ಆಯಿತು, ಆಪ್ಷನ್ ರಿಮೂವ್. ಇನ್ನು ಉಳ್ಕಿದ್ರಲ್ಲಿ ನಾವು ನೋಡಬೇಕು. ಈಗ ಶಿ ಅಂತ ಇದೆ. ಶಿ ಹಿಂದ್ಗಡೆನೇ ಆನ್ಸರ್ ಇರುತ್ತೆ. ಶಿ ಹಿಂದ್ಗಡೆ ಯಾವುದಾದ್ರೂ ಒಂದು ಆನ್ಸರ್ ಸಿಗ್ತಾ ಇದೆಯಾ ನಮಗೆ? ನೋಡಿ, ಆನ್ಸರ್ ಯಾವುದಾದ್ರೂ ಸಿಗ್ತಾ ಇದೆಯಾ? ಸಿಕ್ತಂದ್ರೆ ಅದು ಅನ್ನೆ ಫ್ರ್ಯಾಂಕ್ ಅಂತಂದ್ರೆ ಇಲ್ಲಿ ಎಲ್ಲಿ ಅನ್ನೆ ಫ್ರ್ಯಾಂಕ್ ಅಂತ ಇದೆ? ಅನ್ನೆ ಫ್ರ್ಯಾಂಕ್ ಅಂದ್ರೆ ಇಲ್ಲೇ ಇದೆ. ಅನ್ನೆ ಫ್ರ್ಯಾಂಕ್ ಅಂತಂದ್ರೆ ಇಲ್ಲೇ ಇದೆ, ಅದು ಆನ್ಸರ್ ಅಲ್ಲೇ ಇದೆ. ಅನ್ನೆ ಫ್ರ್ಯಾಂಕ್ ಅಂತ ಹುಡುಕಿ ನಾವು ಬರೆದು ಬಿಟ್ರೆ 2 ಅಂಕ ಆಯಿತು. ಇದು ಕೂಡ ಇದನ್ನ ನಾವು ತೆಗೆದ್ಬಿಡೋಣ. ಈಗ ಏನು ತೆಗಿಯೋಣ? 1, 2 ಆಲ್ರೆಡಿ ಹುಡುಕಿದ್ವಿ, ಬರೆದ್ವಿ. ಅದಾದ ನಂತರ ವಿಚ್ ಅಂತ ಇದೆ. ವಿಚ್ ಹಿಂದ್ಗಡೆನೇ ಆನ್ಸರ್ ಇರುತ್ತೆ. ಮತ್ತೆ ಹೇಳ್ತಾ ಇದ್ದೇನೆ, ಇಲ್ಲಿ ಯಾವುದಾದ್ರೂ ಒಂದು ಮ್ಯಾಚ್ ಆಗುತ್ತಾ ಅಂತ ನೋಡ್ಕೋಬೇಕಷ್ಟೇ. ಯಾವುದಾದ್ರೂ ಒಂದು ಕ್ವಶನ್ಗೆ ಮ್ಯಾಚ್ ಆಗುತ್ತಾ? ವಿಚ್ ಅಂತ ಇದೆ. ಇಲ್ಲಿ ವಿಚ್ ಅಂತ ಇದೆ. ಸೊ ಈ ವಿಚ್ ಅನ್ನುವಂತಹ ಶಬ್ದದ ಹಿಂದೆ ಆನ್ಸರ್ ಇದೆ. ಡೈರಿ ಅಂತ ಇದೆ. ಇಲ್ಲಿ ಏನಿದೆ? ಡೈರಿ ಅಂತ ಇದೆ. ಇಲ್ಲೆಲ್ಲಾದ್ರೂ ಡೈರಿ ಇದೆಯಾ?
ಇಲ್ಲೆಲ್ಲಾದ್ರೂ ಈ ವಿಚ್ ಹಿಂದ್ಗಡೆ ಇರ್ತಕ್ಕಂಥ ಶಿಯಿಂದ ವಿಚ್ ವರೆಗೂ ಇಷ್ಟು ಶಬ್ದಗಳಲ್ಲಿ ಈ ಶಬ್ದ ಇಲ್ಲಿ ಯಾವ್ದಾದ್ರು ಒಂದು ಶಬ್ದ ಮ್ಯಾಚ್ ಆಗ್ತಾ ಇದೆಯಾ ಅಂತಂದ್ರೆ ಅದು ಡೈರಿ. 3 ಮಾರ್ಕ್ಸ್ ನಮ್ಗೆ ಇಲ್ಲಿ ಸಿಕ್ತು. ನಾವೇನು ಮಾಡಲಿಲ್ಲ. ಆ ಕ್ವಶನ್ ಏನು ಕೊಟ್ಟಿರ್ತಾರಲ್ಲ ಆ ಕ್ವಶನ್ ಹಿಂದ್ಗಡೆನೆ ಆನ್ಸರ್ ಇರುತ್ತೆ ಅನ್ನೋದನ್ನ ನಾನು ನಿಮ್ಗೆ ಮನವರಿಕೆ ಮಾಡಿಸ್ತಾ ಇದ್ದೇನೆ. ಇಲ್ಲಿ ದೇ ಅಂತ ಇತ್ತು, ಅನ್ನೆ ಫ್ರಾಂಕ್ ಫ್ಯಾಮಿಲಿ ಸಿಕ್ತು. ಶಿ ಅಂತಂದ್ರೆ ಅನ್ನೆ ಫ್ರಾಂಕ್ ಆಯ್ತು. ಅದಾದ ನಂತರ ವಿಚ್ ಅಂತ ಇದೆ, ಇಲ್ಲಿ ವಿಚ್ ಅಂತ ಇದೆ, ಇಲ್ಲಿ ಇದ್ರ ಹಿಂದ್ಗಡೆನೆ ಆನ್ಸರ್ ಇದೆ. ಆನ್ಸರ್ ಏನಿದೆ ಇಲ್ಲಿ ಡೈರಿ ಅಂತ ಇದೆ. ವಿಚ್ ಮಾಡಿದ್ವಿ. ಹರ್ ಅಂದ್ರೆ ಸ್ವಲ್ಪ ಟ್ರಿಕ್ಕಿ ಇದೆ. ಹರ್ ಅಂತಂದ್ರೆ ಈಗ ಆಲ್ರೆಡಿ ನೋಡಿ ಎಷ್ಟು ನಾವು ಕ್ವಶನ್ಸ್ ಅನ್ನ ರಿಮೂವ್ ಮಾಡಿದ್ವಿ. ದೇ ಅಂದ್ರೆ ಅನ್ನೆ ಫ್ರಾಂಕ್ ಫ್ಯಾಮಿಲಿ ಆಯ್ತಾ. ಅದಾದ ನಂತರ ಶಿ ಅಂದ್ರೆ ಅನ್ನೆ ಫ್ರಾಂಕ್ ಆಯ್ತು, ವಿಚ್ ಅಂದ್ರೆ ಡೈರಿ ಆಯ್ತು. ಇಷ್ಟನ್ನ ಬಿಟ್ಟು ಎರಡೇ ಕ್ವಶನ್ಗೆ ಹರ್ ಅಂತ ಇದೆ, ಹಿ ಅಂತ ಇದೆ. ಇಲ್ಲಿ ಹುಡುಕ್ಬೇಕು ನಾವೀಗ, ಈಗ ಹುಡುಕ್ಬೇಕು. ಸೊ ಹರ್ ಅಂತ ಎಲ್ಲಿದೆ? ಹರ್ ಅಂತ ಅಂತಂದ್ರೆ ಅವಳ. ಹರ್ ಅಂದ್ರೆ ಅವಳು, ಅವಳಿಗೆ, ಅವಳ ಅಂತ ಈ ರೀತಿ ನಾವು ಅರ್ಥ ಮಾಡ್ಕೋಬೇಕು. ಹರ್ ಅಂತಂದ್ರೆ ಅನ್ನೆ ಫ್ರಾಂಕ್ಸ್. ಇಲ್ಲಿದೆ ಆನ್ಸರ್ ಅನ್ನೆ ಫ್ರಾಂಕ್ಸ್. ಹಿ ಅಂತ ಇದೆ, ಇಲ್ಲಿ ನೆಕ್ಸ್ಟ್ ಹಿ ಅಂತ ಇದೆ. ಹಿ ಅಂದ ತಕ್ಷಣ ಏನು? ಹಿ ಅಂದ್ರೆ ಅವನು, ಇವನು. ಫಾದರ್ ಅಂದ್ರೆ ಯಾರು? ಫಾದರ್ ಅಂದ್ರೆ ಗಂಡ ಅಥವಾ ಹೆಣ್ಣಲ್ಲ ಗಂಡು ಅಂತ ನಮ್ಗೆ ಬೇಸಿಕ್ ಕಾಮನ್ ಸೆನ್ಸ್ ಇದು. ಸೊ ಹಿ ಅಂತ ಇದೆ. ಹಿ ಅಂದ ತಕ್ಷಣ ಇದ್ರ ಹಿಂದೆ ಇರ್ತಕ್ಕಂಥದ್ದು ಆನ್ಸರ್ ಏನು? ಎಲ್ಲಾನು ಮುಗಿದೋಯ್ದ್ವಿ ಈಗ. ದೇ ಅಂತಂದ್ರೆ ಅನ್ನೆ ಫ್ರಾಂಕ್ ಫ್ಯಾಮಿಲಿ ಆಯ್ತು, ಶಿ ಅಂತಂದ್ರೆ ಅನ್ನೆ ಫ್ರಾಂಕ್ ಆಯ್ತು, ವಿಚ್ ಅಂದ್ರೆ ಡೈರಿ ಆಯ್ತು, ಹರ್ ಅಂತಂದ್ರೆ ಅನ್ನೆ ಫ್ರಾಂಕ್ಸ್ ಆಯ್ತು. ಹಿ ಅಂದ ತಕ್ಷಣ ಇಲ್ಲಿ ಏನ್ ಬರುತ್ತೆ? ಫಾದರ್ ಬರುತ್ತೆ. 5 ಮಾರ್ಕ್ಸ್ ನಮಗೆ ಸುಲಭವಾಗಿ ಸಿಕ್ತು. ಅದ್ರ ಹಿಂದೆನೆ ಆನ್ಸರ್ ಇರುತ್ತೆ. ಈ ಒಂದು ಟೆಕ್ನಿಕ್ ಅನ್ನ, ಈ ಒಂದು ಸರಿಯಾದ ಕ್ರಮವನ್ನ, ಈ ಒಂದು ಆರ್ಟ್ ನೀವು ಕಲ್ಕೊಂಡ್ಬಿಟ್ರೆ 5 ಮಾರ್ಕ್ಸ್ ನಿಮ್ಗೆ ಎಲ್ಲಿ ಸಿಕ್ತು? ಸುಲಭವಾಗಿ ಸಿಕ್ತು ಅಲ್ವಾ? ನಾವೇನು ಬೇಸಿಕ್ ಎಫರ್ಟ್ ಏನು ಹಾಕ್ಲಿಲ್ಲ, ಸುಮ್ಮನೆ ಬೇಸಿಕ್ ಇದರಲ್ಲಿರ್ತಕ್ಕಂಥದ್ದನ್ನ ನಾವು ನೋಡಿದ್ವಿ. ಇದೇ ರೀತಿ ಗ್ರಾಮರ್ ಕ್ವಶನ್ಸ್ ಅನ್ನ ನಾನು ಕಲಿಸ್ತಾ ಹೋಗ್ತೀನಿ. ಮತ್ತೆ ಮುಂದೆ ಹೋಗೋಣ ಈಗ, ಆಯ್ತಾ? ಸೊ ನೆಕ್ಸ್ಟ್ ಇನ್ನೊಂದು 2 ಕ್ವಶನ್ಸ್ ಇದೆ ಇಲ್ಲಿ. ಯಾರಿಗೆ ಸ್ವಲ್ಪ ಗ್ರಾಮರ್ ಈಸಿ ಇರುತ್ತೆ, ಗ್ರಾಮರ್ ಸ್ವಲ್ಪ ಕಲ್ತಿರ್ತೀರಾ, ಎಲ್ಲೋ 10th ಆಗಿರ್ಬೋದು, 9th 10th ಸ್ಟ್ಯಾಂಡರ್ಡಲ್ಲಿ 11th ಅಲ್ಲಿ ನಿಮ್ಮ ಕಾಲೇಜಲ್ಲಿ ಏನಾದರೂ ಹೇಳ್ಕೊಟ್ಟಿದ್ರೆ, ಸೊ ಒಂದು ಸಿಂಪಲ್ ಇಲ್ಲೊಂದು 2-3 ಮಾರ್ಕ್ಸ್ ಅನ್ನ ಕಲ್ತು ಬಿಡೋಣ. ಯಾವುದು ಅಂತಂದ್ರೆ ಫಿಲ್ ಇನ್ ದ ಬ್ಲಾಂಕ್ಸ್ ಪ್ಯಾಸಿವ್ ಫಾರ್ಮ್. ಪ್ಯಾಸಿವ್ ವಾಯ್ಸ್, ಆಕ್ಟಿವ್ ವಾಯ್ಸ್ ಆಲ್ರೆಡಿ ಪ್ರೈಮರಿಯಲ್ಲಿ, ಹೈಸ್ಕೂಲಲ್ಲಿ, ನಿಮ್ಮ ಒಂದು 10th ಅಲ್ಲಿ ಇಲ್ಲೆಲ್ಲ ಕಲ್ಸ್ಕೊಟ್ಟಿರ್ತಾರೆ. ಏನಾದರೂ ನೆನಪಿದ್ರೆ ಮತ್ತೆ ನಾನು ನಿಮ್ಗೆ ಅದನ್ನು ರಿವೈಸ್ ಮಾಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ವಿಜಯ್ ಎಂಟರ್ಡ್ ಅ ಟಾಯ್ ಶಾಪ್ ವಿತ್ ಹಿಸ್ ಡಾಟರ್ ನಿಹಾರಿಕಾ. ವಿಜಯ್ ತನ್ನ ಮಗಳಾಗಿರ್ತಕ್ಕಂಥ ನಿಹಾರಿಕಾ ಜೊತೆ ಒಂದು ಟಾಯ್ ಶಾಪಿಗೆ, ಒಂದು ಗೊಂಬೆ ಅಂಗಡಿಗೆ, ಒಂದು ಆಟಿಕೆ ಸಾಮಾನು ಅಂತಾರಲ್ಲ ಆ ಒಂದು ಅಂಗಡಿಗೆ ಹೋಗ್ತಾನೆ, ಎಂಟರ್ ಆಗ್ತಾನೆ. ವೇರಿಯಸ್ ಕಲರ್ಫುಲ್ ಟಾಯ್ಸ್. ಇಲ್ಲಿ ಪಾಸ್ಟಲ್ಲಿ ಯಾವುದೇ ಸಬ್ಜೆಕ್ಟ್ ಇರಲಿ, ಅಲ್ಲಿ ನಾವು ಪಾಸ್ಟಲ್ಲಿ ಏನು ಹಾಕ್ತೀವಿ? ಹಿ ಅಂತಂದರೆ ವಾಸ್ ಹಾಕ್ತೀವಿ, ಶಿ ಅಂತಂದರೆ ವಾಸ್ ಹಾಕ್ತೀವಿ. ವರ್ಬ್ ಪಾಸ್ಟಲ್ಲಿ ಹಿ ವಾಸ್, ಶಿ ವಾಸ್ ಹಾಕ್ತೀವಿ. ಅದೇ ರೀತಿ ಪ್ಲೂರಲ್ ಇದ್ದರೆ ಅವರು, ಅವನು, ಪೇರೆಂಟ್ಸ್, ಫ್ರೆಂಡ್ಸ್ ಈ ರೀತಿ ಇದ್ದರೆ ನಾವು ವರ್ ಅಂತ ಯೂಸ್ ಮಾಡ್ತೀವಿ. ಪಾಸ್ಟಲ್ಲಿ ಸಿಂಗುಲರ್ ಇದ್ದರೆ ವಾಸ್ ಯೂಸ್ ಮಾಡ್ತೀವಿ, ಪ್ಲೂರಲ್ ಇದ್ದರೆ ವರ್ ಯೂಸ್ ಮಾಡ್ತೀವಿ. ಸಿಂಪಲ್ ಆಗಿರ್ತಕ್ಕಂಥದ್ದು. ಟಾಯ್ಸ್ ಅನ್ನೋದು ಏನಿಲ್ಲಿ ಹಾಗಿದ್ರೆ, ಟಾಯ್ಸ್ ಅಂತಂದ್ರೆ ಏನು? ಇದು ಪ್ಲೂರಲ್. ಟಾಯ್ ಅಂತಂದ್ರೆ ಸಿಂಗುಲರ್. ಟಾಯ್ ವಾಸ್ ಆಟಿಕೆ ಗೊಂಬೆ, ಅದು ಸಿಂಗುಲರ್. ಟಾಯ್ಸ್ ಆಟಿಕೆ ಸಾಮಾನುಗಳು ಪ್ಲೂರಲ್ ಆಗಿದೆ. ವರ್ ಅನ್ನ ಯೂಸ್ ಮಾಡಬೇಕು. ಸೊ ಇಲ್ಲಿ ಏನಂತ ಬರೀಬೇಕು? ಸಿಂಪಲ್ ಇದೆ ರೀ, ವರ್ ಅಂತ ಬರೀರಿ. ವರ್ ಅಂತ ಬರೆದ್ರೆ ಇಲ್ಲಿ ಒಂದು ಬ್ರಾಕೆಟ್ ಅಲ್ಲಿ ಫೈಂಡ್ ಅಂತ ಕೊಟ್ಟಿದ್ದಾರೆ. V1 V2 V3 3 ವರ್ಬ್ ಇರುತ್ತೆ. ಬೇಸ್ ವರ್ಬ್, ಪಾಸ್ಟ್ ವರ್ಬ್, ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್. ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. V1 V2 V3 ಈ 3 ವರ್ಬ್ ಅಲ್ಲಿ V3 ವರ್ಬ್ ಅನ್ನ ಯೂಸ್ ಮಾಡ್ಬೇಕು ನಾವು. V3 ವರ್ಬ್ ಅನ್ನ ಯೂಸ್ ಮಾಡ್ಬೇಕು. ಟಾಯ್ಸ್ ವರ್ ಫೌಂಡ್. ಫೌಂಡ್ ಈ 3 ಏನಿದೆ ಅಲ್ಲ, ಫೈಂಡ್, ಫೌಂಡ್. V1 V2 V3 ವರ್ಬ್ ಅನ್ನ ನಾವು ಇಲ್ಲಿ ಯೂಸ್ ಮಾಡಬೇಕಾಗುತ್ತೆ. V1 V2 V3 ವರ್ಬ್ ಅಂತಂದ್ರೆ ಫೈಂಡ್, ಫೌಂಡ್ ಬರುತ್ತೆ. ಸೊ ಟಾಯ್ಸ್ ವರ್ ಫೌಂಡ್ ಅಂತ ಬರೆದ್ಬಿಟ್ರೆ ಇಲ್ಲಿ ನಮಗೆ 1 ಅಂಕ ಸಿಕ್ತು. ನೆಕ್ಸ್ಟ್ ಹೋಗೋಣ. ಹಿ ಅಂತಂದ ತಕ್ಷಣ ಸಿಂಗುಲರ್ ಇದೆ, ವಾಸ್ ಹಾಕಬೇಕು. ಹಿ ವಾಸ್. ಅಟ್ರಾಕ್ಟೆಡ್ ಅಂದ್ರೆ V1, ಅಟ್ರಾಕ್ಟೆಡ್ ಅಂದ್ರೆ V2, ಅಟ್ರಾಕ್ಟೆಡ್ ಅಂದ್ರೆ V3. ಅಟ್ರಾಕ್ಟೆಡ್, ಹಿ ವಾಸ್ ಅಟ್ರಾಕ್ಟೆಡ್ ಅಂತ ಬರೆದು ದ ಪೇಮೆಂಟ್ ಅಂತ ಇದೆ. ದ ಪೇಮೆಂಟ್ ಅಂತಂದ್ರೆ ಸಿಂಗುಲರ್ ಇದೆ. ಸೊ ಇಲ್ಲಿ ದ ಪೇಮೆಂಟ್ ವಾಸ್ ಡನ್. ಡೂ ಡಿಡ್ ಡನ್. ಡೂ ಅಂತಂದ್ರೆ V1, V1 ಡಿಡ್ ಅಂತಂದ್ರೆ V2, ಡನ್ ಅಂತಂದ್ರೆ V3. ಪೇಮೆಂಟ್ ವಾಸ್ ಡನ್. ಇಷ್ಟ ಆಯ್ತು. ಅದಾದ ನಂತರ 12ನೇ ಕ್ವಶನ್ ಅನ್ನ ನೋಡೋದಾದ್ರೆ, 12ನೇ ಕ್ವಶನ್ ಅಂತಂದ್ರೆ ಸೈಕ್ಲಿಂಗ್ ಹ್ಯಾಸ್ ಸ್ವೆಪ್ಟ್ ಅಕ್ರಾಸ್. ಇದಕ್ಕೆ ಆನ್ಸರ್ 1. ಅದಾದ ನಂತರ ಇಟ್ ವಾಸ್ ಬ್ರೈನ್ ಚೈಲ್ಡ್ ಆಫ್ ಶೀಲಾ ರಾಣಿ. ಈಗ ಆಲ್ರೆಡಿ ಆನ್ಸರ್ ಗೊತ್ತಿದೆ. ಯಾರು ಸ್ವಲ್ಪ ಅಡ್ವಾನ್ಸ್ ಲೆವೆಲ್ ಇರ್ತಾರೆ ಅವ್ರು ಈ ಒಂದು 2 ಮಾರ್ಕ್ಸ್ ನಿಮ್ಗೆ ಏನು ಬರಲ್ಲ ಅಂತಂದ್ರೆ ಜಸ್ಟ್ ಸ್ಕಿಪ್ ಇಟ್ ಅಷ್ಟೇ. ಈ ಒಂದು 11ನೇ ಕ್ವಶನ್ ಅನ್ನ ಕಲೀಲಿಕ್ಕೆ ಪ್ರಯತ್ನ ಮಾಡಿ. ಇದ್ರ ಮೇಲೆ ಸಪ್ರೇಟ್ ಆಗಿ ಒಂದು ವಿಡಿಯೋ ಮಾಡಿರ್ತೀನಿ, ಚಾನಲ್ ಅಲ್ಲಿದೆ, ಹೋಗಿ ನೋಡಿ ಅಷ್ಟೇ.
ಈಗ ನಾವು 3 ಗ್ರಾಮರ್ನ ಕಲ್ತ್ವಿ. ಎಷ್ಟು? ಈ 3 ಮಾರ್ಕ್ಸು 3, 5, 10 ಮಾರ್ಕ್ಸಿನ ಗ್ರಾಮರ್ ಕಲ್ತ್ವಿ. ಯಾರಿಗೆ ಏನೂ ಬರಲ್ಲ ಈ ಒಂದಷ್ಟೇ ಕನ್ಸಿಡರ್ ಮಾಡಿ. ಯಾವುದು? ಈ ಒಂದು ಗ್ರಾಮರ್ನ ಕನ್ಸಿಡ್ರೇಷನ್ಗೆ ತೊಗೊಳ್ಳಿ. ಇದ್ರ ಮೇಲೆ ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿದ್ದೀನಿ. ಇದು ಸ್ವಲ್ಪ ಟಫ್ ಅನ್ಸುತ್ತೆ ಅಂದರೆ ಬಿಟ್ಟುಬಿಡಿ. ಅಷ್ಟೇ ನಾನು ಹೇಳೋದಷ್ಟು ಕೇಳಿ. ಈಗ ನೆಕ್ಸ್ಟ್ ನಾನು ಏನು ಮಾಡ್ತೀನಿ, ನೆಕ್ಸ್ಟ್ ಗ್ರಾಮರಿಗೆ ಹೋಗೋದಾದರೆ ಸರಿ. ಈಗ ಕ್ವಶನ್ ನಂಬರ್ 30 9 ಅಂಕಕ್ಕೆ ಇದಿದೆ. 9 ಅಂಕ ಸುಲಭವಾಗಿ ಗಳಿಸುವಂಥ ಒಂದು ಮೆಥಡನ್ನು ಹೇಳ್ತೀನಿ. ಏನು ಓದುವಂಥ ಅವಶ್ಯಕತೆ ಇಲ್ಲ, ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲಿ 9 ಅಂಕ ನಮಗಿಲ್ಲಿ ಸಿಗ್ತಾ ಇದೆ, 9 ಮಾರ್ಕ್ಸ್ ನಮಗಿಲ್ಲಿ ಸಿಗ್ತಾ ಇದೆ. ನಾವು ಮಾಡಬೇಕಾಗಿರೋದನ್ನು ಕರೆಕ್ಟಾಗಿ ಹೇಳ್ತೀನಿ, ಒಂದೊಂದಾಗಿ ನೋಡ್ತಾ ಹೋಗೋಣ. ಇಲ್ಲಿ ಈ ರೀತಿ ಕ್ವಶನ್ಗೆ ನಾವು ಕ್ವಶನನ್ನು ಈ ರೀತಿ ಪ್ಯಾಸೇಜನ್ನು ಕೊಟ್ಟಿರ್ತಾರೆ. ಒಂದ್ಸಲ ಓದ್ತಿದ್ರೆ ಓದಿ, ಇಲ್ಲಾಂದರೆ ಡೈರೆಕ್ಟಾಗಿ ಕ್ವಶನ್ಗೆ ಹೋಗ್ಬಿಡೋಣ ಅಷ್ಟೇ, ಆಯಿತಾ? ನೆಕ್ಸ್ಟ್ ನೋಡ್ತಾ ಹೋಗೋಣ. ಇಲ್ಲಿ ಕ್ವಶನಿಗೆ ಆನ್ಸರನ್ನು ಕೊಟ್ಟಿದ್ದೀನಿ ನಾನು. ಇಲ್ಲಿ ನೋಡಿ ಕ್ವಶನ್ಸ್ ಆ್ಯಂಡ್ ಆನ್ಸರನ್ನು ಕೊಟ್ಟಿದ್ದೀನಿ. ಬಟ್ ನೀವು ಯಾವ ರೀತಿ ಆನ್ಸರನ್ನು ಹುಡುಕ್ಬೇಕು ಅನ್ನೋದನ್ನು ನಾನು ಹೇಳಬೇಕೀಗ ಅಲ್ವಾ? ಇಲ್ಲಿ ನೋಡಿ ಕ್ವಶನಿಗೆ ಆನ್ಸರನ್ನು ಕೊಟ್ಬಿಟ್ಟಿದ್ದೀನಿ. ನಾವೇನು ಮಾಡಬೇಕೀಗ? ಆನ್ಸರನ್ನು ಹುಡುಕಬೇಕು. ಫಸ್ಟ್ ಕ್ವಶನ್ ಏನಂತ ಇದೆ? ಆಲ್ರೆಡಿ ಕ್ವಶನ್ ಇದೆ, ಕ್ವಶನ್ಗೆ ಅಷ್ಟೇ ಕಾನ್ಸಂಟ್ರೇಟ್ ಮಾಡಿ, ಆನ್ಸರ್ಗೆ ಆಮೇಲೆ ನಾವು ನೋಡೋಣ. ಕ್ವಶನ್ ಏನಂತ ಇದೆ? ವಿಚ್ ಈಸ್ ದ ಫಸ್ಟ್ ಮೂವಿ ಆಫ್ ಚಾರ್ಲಿ ಚಾಪ್ಲಿನ್ ಅಂತ ಇದೆ. ಚಾರ್ಲಿ ಚಾಪ್ಲಿನ್ನ ಫಸ್ಟ್ ಮೂವಿ ಯಾವುದು ಅಂತ ಇದೆ. ಫಸ್ಟ್ ಮೂವಿ ಮೇಕಿಂಗ್ ಅ ಲಿವಿಂಗ್ ಅಂತ ಅದು ಆನ್ಸರ್ ಇದೆ. ಸೊ ಈ ಆನ್ಸರ್ ಹೇಗೆ ಬಂತು, ಹೆಂಗೆ ಹುಡುಕಿದೆ ನಾನು? ಆನ್ಸರನ್ನು ಯಾವ ರೀತಿ ಹುಡುಕಿದೆ ಅಂದರೆ ಇಲ್ಲಿದೆ, ಇದೇ ಒಂದು ಪ್ಯಾರಾಗ್ರಾಫಲ್ಲಿ ಇದೆ. ನಾವು ಕರೆಕ್ಟಾಗಿ ಅದನ್ನು ಅಬ್ಸರ್ವ್ ಮಾಡಿ ನೋಡಬೇಕಷ್ಟೆ. ಒಂದು ನಿಮಿಷ, ಇಲ್ಲಿ ಆ ಒಂದು ಶಬ್ದ ಎಲ್ಲಿದೆ ಹುಡುಕ್ಬೇಕಾಗತ್ತೆ ನಾವು. ದ ಫಸ್ಟ್ ಮೂವಿ, ಅವನ ಫಸ್ಟ್ ಮೂವಿ ಯಾವುದು? ಅವನ ಫಸ್ಟ್ ಮೂವಿ ವಿಚ್ ಈಸ್ ದ ಚಾರ್ಲಿ ಚಾಪ್ಲಿನ್ಸ್ ಫಸ್ಟ್ ಮೂವಿ ಅಂತ ಇದೆ. ದ ಫಸ್ಟ್ ಮೂವಿ, ಅದರ ಒಂದು ಶಬ್ದವನ್ನು ನೋಡಿ, ಇಲ್ಲಿದೆ. ಲೇಟರ್ ಸ್ಟೇಜ್ ಆಕ್ಟರ್ ಆ್ಯಂಡ್ ಕಾಮಿಡಿಯನ್ ಮೇಕಿಂಗ್ ಅ ಲಿವಿಂಗ್ ಈಸ್ ದ ಫಸ್ಟ್ ಮೂವಿ ಆಫ್ ಹಿಸ್. ಈ ಒಂದು ಪೂರ್ತಿ ಏನು ಅರ್ಥ ಆಗಲಿಲ್ಲ ಅಂತಂದರೆ ದ ಫಸ್ಟ್ ಮೂವಿ ಅನ್ನುವಂಥ ಒಂದು ಹಿಂಟ್ ಸಿಕ್ತಲ್ಲ, ಪೂರ್ತಿ ಒಂದು ಲೈನನ್ನು ಬರೆದ್ಬಿಡಿ, 1 ಮಾರ್ಕ್ಸ್ ನಿಮಗೆ ಸಿಕ್ತು. ಇಷ್ಟೊಂದು ಸಿಂಪಲ್ ಬರೆಯೋಕೆ ಆಗಲ್ವಾ? ಸಾಧ್ಯ ಆಗುತ್ತೆ. ಬೇಕಂತಂದರೆ ಮೇಕಿಂಗ್ ಅ ಲಿವಿಂಗ್ ಇಷ್ಟು ಬರೆದ್ರೂ 1 ಮಾರ್ಕ್ಸ್ ಇದೆ. ಇಲ್ಲ ನಮ್ಗೆ ಗೊತ್ತಾಗ್ತಾ ಇಲ್ಲ, ಇದೊಂದು ಮ್ಯಾಚ್ ಆಗ್ತಾ ಇದೆ, ದ ಫಸ್ಟ್ ಮೂವಿ ಅಂತ ಇಲ್ಲೊಂದು ಶಬ್ದ ಮ್ಯಾಚ್ ಆಗ್ತಾ ಇದೆ. ನಾನು ಅದಕ್ಕೆ ಏನು ಮಾಡ್ತೀನಿ, ಪೂರ್ತಿ ಲೈನನ್ನು ಬರೀತೀನಿ. ಓಕೆ, ಅಫ್ಕೋರ್ಸ್ ಬರೀರಿ, 1 ಮಾರ್ಕ್ಸ್ ಆರಾಮಾಗಿ ಸಿಗುತ್ತೆ. ನೆಕ್ಸ್ಟ್ ಹೋಗೋಣ. ಈಗ ಈ ರೀತಿ ಈ ಒಂದು ಟೆಕ್ನಿಕನ್ನು ನೀವು ಫಾಲೋ ಮಾಡಬೇಕಾಗತ್ತೆ ಅಷ್ಟೇ, ಯಾರಿಗೆ ಬರಲ್ಲ. ಅದಾದ ನಂತರ ಇಲ್ಲಿ ನೋಡಿ, ನೆಕ್ಸ್ಟ್ ನೋಡಿ ಏನಂತ ಇದೆ. ಹೌ ವಾಸ್ ದ ಚಾರ್ಲಿ ಚಾಪ್ಲಿನ್ಸ್ ಚೈಲ್ಡ್ಹುಡ್ ಲೈಫ್? ಅವನ ಚೈಲ್ಡ್ಹುಡ್ ಲೈಫ್ ಯಾವ ರೀತಿ ಇತ್ತು? ಚೈಲ್ಡ್ಹುಡ್ ಲೈಫ್ ಅನ್ನುವಂತಹ ಒಂದು ಶಬ್ದವನ್ನು ನೆನ್ಪಿಟ್ಕೊಳ್ಳಿ. ಈ ಚೈಲ್ಡ್ಹುಡ್ ಲೈಫ್ ಅನ್ನುವಂತಹ ಶಬ್ದ ಆ ಪ್ಯಾಸೇಜಲ್ಲಿ ಮ್ಯಾಚ್ ಆಗ್ತಾ ಇದೆಯಾ ನೋಡೋಣ. ಮ್ಯಾಚ್ ಆಗಿದ್ರೆ ಅದನ್ನ ಹಾಕ್ಬಿಡೋಣ ಈಗ ಅಷ್ಟೇ. ಮ್ಯಾಚ್ ಮಾಡೋದಷ್ಟೇ ನನ್ನ ಕೆಲಸ. ಮ್ಯಾಚ್ ಮಾಡಿ ಒಂದು ಸಿಕ್ತು. ನಾನು ಸುಮ್ಮನೆ ಹುಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಎಲ್ಲನೂ ನಾನು ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಜಸ್ಟ್ ನಿಮ್ಗೆ ಅದು ಈಸಿ ಆಗಲಿ ಅಂತ ಅಷ್ಟೇ. ಚಾರ್ಲಿ ಚಾಪ್ಲಿನ್ಸ್ ಚೈಲ್ಡ್ಹುಡ್ ಅಂತ ಇದೆ. ಈ ಒಂದು ಪ್ಯಾಸೇಜಲ್ಲಿ ಚೈಲ್ಡ್ಹುಡ್ ಅನ್ನುವಂಥ ಶಬ್ದ ಇಲ್ಲಿ ಸಿಕ್ಕ ತಕ್ಷಣ ಇಲ್ಲಿ ನೋಡಿ, ಇನ್ ಲಂಡನ್ ವಾಸ್ ಒನ್ ಆಫ್ ಪಾವರ್ಟಿ ಆ್ಯಂಡ್ ಹಾರ್ಡ್ಶಿಪ್. ಪಾವರ್ಟಿ ಆ್ಯಂಡ್ ಹಾರ್ಡ್ಶಿಪ್ ಬರೆದ್ರು ಓಕೆ. ಇಲ್ಲಿ ಚಾರ್ಲಿ ಚಾಪ್ಲಿನ್ಸ್ ಚೈಲ್ಡ್ಹುಡ್ ಅಂತ, ಚೈಲ್ಡ್ಹುಡ್ ಅನ್ನುವಂಥ ಒಂದು ಶಬ್ದ ಸಿಗ್ತಾ ಆ ಒಂದು ಲೈನನ್ನು ಪೂರ್ತಿಯಾಗಿ ಬರೆದ್ಬಿಡಿ. ಓಕೆ, ಅಕ್ಸೆಪ್ಟಬಲ್, 1 ಮಾರ್ಕ್ಸ್ ನಿಮಗೆ ಸಿಗುತ್ತೆ. ಇಲ್ಲ ಅಂತಂದರೆ ಆನ್ಸರ್ ಏನಂತಂದರೆ ಪಾವರ್ಟಿ ಆ್ಯಂಡ್ ಹಾರ್ಡ್ಶಿಪ್, ಇವೆರಡನ್ನೂ ಬರೆದ್ರು ಓಕೆ. ಇಲ್ಲ ನಮಗೇನು ಅರ್ಥ ಆಗ್ತಾ ಇಲ್ಲ, ಚೈಲ್ಡ್ಹುಡ್ ಅನ್ನುವಂಥ ಒಂದು ಆ ಕಾನ್ಸೆಪ್ಟ್, ಒಂದು ಶಬ್ದ ನಮ್ಗಲ್ಲಿ ಸಿಗ್ತಾ, ಕ್ವಶನ್ಗೆ ಈ ಒಂದು ಪ್ಯಾಸೇಜಲ್ಲಿ ನಮ್ಗೆ ಮ್ಯಾಚ್ ಆಗ್ತಾ ಇದೆ, ಇಷ್ಟನ್ನು ಬರೆದ್ಬಿಟ್ರೆ 1 ಮಾರ್ಕ್ಸ್ ಆರಾಮಾಗಿ ಸಿಕ್ತು. 2 ಮಾರ್ಕ್ಸಿಗೆ ನಾವು ಹುಡುಕಿದ್ವಿ. ಇದೇ ರೀತಿ ಹುಡುಕ್ಬೇಕ್ರಿ. ತುಂಬ ಈಸಿ ಇದೆ. ಇಂಗ್ಲೀಷಲ್ಲಿ ಪಾಸ್ ಆಗೋದು ತುಂಬ ಅಂದರೆ ತುಂಬ ಈಸಿ ಇದೆ. ದ ಮೀನಿಂಗ್ ಆಫ್ ದ ವರ್ಡ್ ಟ್ರಾಂಪ್ ಈಸ್ ಹೋಮ್ಲೆಸ್ ಕರೆಕ್ಟ್ ಆಪ್ಷನ್. ಈ ಒಂದು ಹೋಮ್ಲೆಸ್ ಅನ್ನುವಂಥದ್ದು ಇಲ್ಲೇ ಆನ್ಸರ್ ಇದೆ. ಸೊ ನಾವು ಅದನ್ನು ಹುಡುಕ್ಬೇಕಾಗುತ್ತೆ ಅಷ್ಟೇ. ಹೋಮ್ಲೆಸ್ ಅನ್ನೋದು ಈ ಒಂದು ಕರೆಕ್ಟ್ ಆಗಿರ್ತಕ್ಕಂಥ ಈ ಪ್ಯಾಸೇಜಲ್ಲೇ ಕೊಟ್ಟಿರ್ತಾರೆ. ಈ ಪ್ಯಾಸೇಜಲ್ಲಿ ಇರ್ತಕ್ಕಂಥದ್ದನ್ನು ನಾವು ಹುಡುಕಿ ಬರೀಬೇಕಷ್ಟೇ, ನೀವು ಅದನ್ನು ಮಾಡಬೇಕಷ್ಟೇ. ಹೋಮ್ಲೆಸ್ ಅನ್ನುವಂಥ ಒಂದು ಶಬ್ದ ಎಲ್ಲಿದೆ ಅದನ್ನು ನೋಡಿಬಿಟ್ರೆ ನೀವು ಆರಾಮಾಗಿ ಅಲ್ಲಿ ಸಿಗುತ್ತೆ. ಸೊ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ ಅಷ್ಟೇ. ಸಿಂಪಲ್ ಆಗಿರ್ತಕ್ಕಂಥದ್ದು ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನೊಂದು ಹೇಳ್ತೀನಿ ಅಷ್ಟೇ. ವೆನ್ ವಾಸ್ ಚಾರ್ಲಿ ಚಾಪ್ಲಿನ್ ಬಾರ್ನ್ ಅಂತ ಇದೆ. ಬಾರ್ನ್ ಅಂತ ತಕ್ಷಣ ಅಲ್ಲಿ ಒಂದು ಶಬ್ದವನ್ನು ಮ್ಯಾಚ್ ಮಾಡಿ, ಈ ಶಬ್ದ ಈ ಒಂದು ವರ್ಡ್ ಇಲ್ಲೆಲ್ಲಾದರೂ ಮ್ಯಾಚ್ ಆಗ್ತಾ ಇದೆಯಾ? ಮ್ಯಾಚ್ ಆಯಿತು. ಹಿ ವಾಸ್ ಬಾರ್ನ್ ಅನ್ನುವಂಥ ಒಂದು ಶಬ್ದ ಇಲ್ಲಿ ಮ್ಯಾಚ್ ಆಗ್ತಾ ಇದೆ. ಇಯರ್ ಅಂತ ಬರೆದ್ಬಿಡಿ. ಇಲ್ಲ ಅಂತಂದರೆ ಪೂರ್ತಿ ಒಂದು ಲೈನನ್ನು ಬರೆದ್ಬಿಡಿ, 1 ಮಾರ್ಕ್ಸ್ ನಿಮ್ಗೆ ಸಿಗುತ್ತೆ. ಪ್ರಾಪರ್ ಆಗಿರ್ತಕ್ಕಂಥ ಆನ್ಸರ್ ಏನು? 1889. ಅಥವಾ ಒಂದು ಲೈನ್ ಪೂರ್ತಿ ಇಲ್ಲಿ ಬಾರ್ನ್ ಅನ್ನುವಂಥ ಒಂದು ಶಬ್ದ ಸಿಕ್ಬಿಡ್ತು ನಮಗೆ. ಹಿ ವಾಸ್ ಬಾರ್ನ್ ಇನ್ ದ ಇಯರ್ 1889 ಅಂತ ಇದೆ. 1889 ಅಂತ ಬರೆದ್ರು ಅಕ್ಸೆಪ್ಟಬಲ್. ಅದರ್ವೈಸ್ ಹಿ ವಾಸ್ ಬಾರ್ನ್ ಈ ಪೂರ್ತಿ ಒಂದು ಲೈನನ್ನು ಬರೆದ್ರು ಅಕ್ಸೆಪ್ಟಬಲ್. 1 ಮಾರ್ಕ್ಸ್ ನಮ್ಗಲ್ಲಿ ಸಿಕ್ತು. ಇದೇ ರೀತಿ ನೀವು ಮಾಡಬೇಕು. ಪ್ರತಿಯೊಂದು ಕ್ವಶನನ್ನು ನಾನು ಹೇಳ್ತಾ ಹೋಗಲ್ಲ, ಇದೇ ರೀತಿ ನೀವು ಅದನ್ನು ಮಾಡಬೇಕು. ಇನ್ನೊಂದು ಯಾವುದಾದ್ರೂ ಕ್ವಶನ್ ತೊಗೊಂಡು ನಿಮ್ಗೆ ಎಕ್ಸಾಂಪಲ್ ಕೊಡ್ತೀನಿ, ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ಮಾಡರ್ನ್ ಟೈಮ್ಸ್ ರಿಲೀಸ್ಡ್
ಮಾಡರ್ನ್ ಟೈಮ್ಸ್ ಒಂದು ಶಬ್ದ ನೆನ್ಪಿಟ್ಕೊಳ್ಳಿ, ಒಂದು ವರ್ಡ್ ನೆನ್ಪಿಟ್ಕೊಳ್ಳಿ, ರಿಲೀಸ್ಡ್ ಈ ಒಂದು ಎರಡು ವರ್ಡನ್ನು ನೆನ್ಪಿಟ್ಕೊಂಡು ಇಲ್ಲಿ ಹುಡ್ಕೋಣ ಈಗ ಅದನ್ನು. ಓಕೆ, ಮಾಡರ್ನ್ ಟೈಮ್ಸ್. ನೆಕ್ಸ್ಟ್ ಮಾಡರ್ನ್ ಟೈಮ್ಸ್ ಅಂತ ಇದೆ, ಮಾಡರ್ನ್ ಟೈಮ್ಸ್ ಅಂತ ಇದೆ. ಇಲ್ಲಿ ಮಾಡರ್ನ್ ಟೈಮ್ಸ್ ಇಲ್ಲೆಲ್ಲಾದರೂ ರಿಲೀಸ್ಡ್ ಅಂತ ಇದೆಯಾ, ಇಲ್ಲೆಲ್ಲಾದರೂ ರಿಲೀಸ್ ಅನ್ನುವಂಥ ಒಂದು ಶಬ್ದ ಇದೆಯಾ ನೋಡಬೇಕು, ಹಿಂದೆ ಮುಂದೆನೇ ಇರುತ್ತೆ. ಇಟ್ ವಾಸ್ ರಿಲೀಸ್ಡ್ ಇನ್ ದ ಇಯರ್ 1936. ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಓದಿದಾಗ ಗೊತ್ತಾಗುತ್ತೆ ರಿಲೀಸ್ಡ್ ಅನ್ನುವಂಥ ಶಬ್ದ ಎಲ್ಲಾದರೂ ಸಿಕ್ಕರೆ ಅದರ ಮುಂದಿನ ಒಂದು ಡೇಟನ್ನು ಹಾಕಿ ಇಟ್ ವಾಸ್ ರಿಲೀಸ್ಡ್ 1936. ಇಷ್ಟೊಂದು ಈಸಿಯಾಗಿರ್ತಕ್ಕಂಥದ್ದು. ಇದೇ ರೀತಿ ನೀವು ಮಾಡಿದರೆ 9 ಮಾರ್ಕ್ಸ್ ನಿಮಗೆ ಇಲ್ಲಿ ಸಿಗ್ತಾ ಇದೆ, 9 ಅಂಕ ನಿಮಗೆ ಸಿಗುತ್ತೆ. ಇಷ್ಟನ್ನು ಮಾಡುವಂತಹ ಜವಾಬ್ದಾರಿ ನಿಮ್ದಾಗಿರ್ತಕ್ಕಂಥದ್ದು. ನೀವು ಈ ಕೆಲಸವನ್ನು ಮಾಡಲೇಬೇಕು, ಅಂದಾಗ ಮಾತ್ರ ನಾವು ಪಾಸ್ ಆಗ್ತೀವಿ. ಇಲ್ಲಿ ನಮ್ಗೆ 9 ಮಾರ್ಕ್ಸ್ ಸಿಗುತ್ತೆ. ಇನ್ನೊಂದು ಪಾಯಿಂಟ್ ಔಟ್ ಮಾಡಿ ಹೇಳೋದಾದರೆ ಇನ್ನೊಂದೆರಡು ಹೇಳ್ತೀನಿ. ಇನ್ನೂ ಒಂದು ಕ್ವಶನನ್ನು ನಾನು ತಗೋತೀನಿ, ವಿಡಿಯೋನ ಕೊನೆ ತನಕ ನೋಡಿ, ದಯವಿಟ್ಟು ನಿಮ್ಗೆ ಅರ್ಥ ಆಗುತ್ತೆ. ನೇಮ್ ಎನಿ ಗ್ರೇಟೆಸ್ಟ್ ಮೂವೀಸ್ ಆಫ್ ಚಾರ್ಲಿ ಚಾಪ್ಲಿನ್. ಇವನು ಯಾವುದಾದ್ರೂ ಗ್ರೇಟೆಸ್ಟ್ ಮೂವೀಸನ್ನು ಒಂದು 2 ಬರೀರಿ ಅಂತ ಹೇಳ್ತಾರೆ, ಆಲ್ರೆಡಿ ಬರೆದಿದ್ದೀನಿ. ಬಟ್ ನೀವು ಯಾವ ರೀತಿ ಗ್ರೇಟೆಸ್ಟ್ ಮೂವೀಸ್ ಅನ್ನುವಂಥ ವರ್ಡ್ ನೆನ್ಪಿಟ್ಕೊಳ್ಳಿ. ಇಲ್ಲೆಲ್ಲಾದರೂ ಮ್ಯಾಚ್ ಆಗ್ತಾ ಇದೆಯಾ ನೋಡಿ, ಗ್ರೇಟೆಸ್ಟ್ ಮೂವೀಸ್ ನೆನ್ಪಿಟ್ಕೊಳ್ಳಿ. ಜಸ್ಟ್ ಇಲ್ಲಿದೆ ಗ್ರೇಟೆಸ್ಟ್ ಮೂವೀಸ್ ಅಂತ ಇದೆ. ಇಲ್ಲಿ ಮುಂದೆ ನಮಗೆ ಕ್ವಶನ್ಗೆ ಆನ್ಸರ್ ಸಿಗಲ್ಲ, ಇದ್ರ ಹಿಂದಿರ್ತಕ್ಕಂಥದ್ದನ್ನು ನೋಡಿದಾಗ ಇಲ್ಲಿ ನೋಡಿ, ಇಲ್ಲೆಲ್ಲ ಇದೆ. ಇಷ್ಟರೊಳಗೆ 2 ಬರೆದ್ರು ಓಕೆ. ಇಲ್ಲಿ ಗ್ರೇಟೆಸ್ಟ್ ಫಿಲ್ಮ್ ಅಂತ ಇದೆ. ಇಲ್ಲಿ ಮುಂದೆ ನಮಗೆ ಆನ್ಸರ್ಗೆ ಏನು ಲೈನ್ಸ್ ಇಲ್ಲ, ಹುಡ್ಕ್ಲಿಕ್ಕಿಲ್ಲ. ಸೊ ಅದ್ರ ಹಿಂದೆ ಇರ್ತಕ್ಕಂಥ 1-2 ಲೈನನ್ನು ಬರೆದು ಬಿಡಿ, 1 ಅಂಕ ನಿಮಗೆ ಸುಲಭವಾಗಿ ಸಿಗುತ್ತೆ. ಈ ರೀತಿ ಸ್ಟ್ರಾಟಜಿಯನ್ನು ಉಪಯೋಗ ಮಾಡಿದ್ರೆ ಖಂಡಿತವಾಗಲೂ ಪಾಸ್ ಆಗಿ ಆಗ್ತೀರಾ. ಇವ್ಯಾಲ್ಯುವೇಟರ್ ತಾನೇ ಹುಡ್ಕೊಂಡು ಆನ್ಸರನ್ನು ಮಾರ್ಕ್ಸನ್ನು ಕೊಡ್ತಾರೆ. ಇಲ್ಲಿ ನಾವು 9 ಅಂಕವನ್ನು ಸುಲಭವಾಗಿ ಗಳಿಸಿದ್ವಿ. ನೆಕ್ಸ್ಟ್ ಮುಂದೆ ಹೋಗೋಣ. ಈಗ ನೆಕ್ಸ್ಟ್ ವಿಡಿಯೋನ ಕೊನೆ ತನಕ ನೋಡಿದ್ರೆ ಮಾತ್ರ ನಿಮಗೆಲ್ಲ ಅರ್ಥ ಆಗುತ್ತೆ. ಅದರ ಕ್ವಶನ್ಗೆ ಆನ್ಸರನ್ನು ಕೂಡ ನಾನಿಲ್ಲಿ ಕೊಟ್ಟುಬಿಟ್ಟಿದ್ದೀನಿ. ಎಲ್ಲ ಕ್ವಶನ್ಗೆ ಎಲ್ಲ ಆನ್ಸರ್ ಇಲ್ಲಿ ಟೈಪ್ ಮಾಡಿದ್ದಿದೆ, ನೀವು ಒಂದ್ಸಲ ಬೇಕಂದರೆ ನೋಡ್ಕೊಳ್ಳಿ. ಅದಾದ ನಂತರ ಇದೇ ರೀತಿ ನೀವು ಆನ್ಸರ್ನ ಹುಡುಕಿ ಬರೆಯೋದಷ್ಟೇ, ಹುಡುಕಿ ಬರೆದ್ರೆ ಸಾಕು. ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಒಂಚೂರು ಟ್ರಿಕ್ಕಿ ಕ್ವಶನ್ ಇದೆ, ಇದನ್ನು ನಾವು ಕರೆಕ್ಟಾಗಿ ನೋಡಬೇಕು. ನಿಶಾ ಈಸ್ ಯೂಸ್ಡ್ ಕಮ್ ಟು ಕಾಲೇಜ್ ಬೈ ಬಸ್. ಇಲ್ಲಿ ಏನಂತ ಹಾಕಬೇಕಂದ್ರೆ ಬೈ ಬಸ್ ಮೂಲಕ ನಾವು ಬರ್ತಾಳೆ. ಯಾರು? ನಿಶಾ ಈಸ್ ಯೂಸ್ ಟು ಕಮ್ ಟು ಕಾಲೇಜ್ ಬೈ ಬಸ್. ಈ ರೀತಿ ಬಾಯ್ ಅಂತ ಬರೆದ ತಕ್ಷಣ ಬಾಯ್ ಅಂತ ಬರೆದ್ರೆ 1 ಮಾರ್ಕ್ಸ್ ನಮಗೆ ಇಲ್ಲಿ ಸಿಕ್ತು. ಸೊ ನೆಕ್ಸ್ಟ್ ಇನ್ನೊಂದು ಏನಂತಂದರೆ ಎವ್ರಿ ಇಟ್ಸ್ ಓನ್ ಲ್ಯಾಂಗ್ವೇಜ್ ಕಂಟ್ರಿ ಹ್ಯಾಸ್ ಅಂತ ಇದೆ. ಇದನ್ನು ಸ್ವಲ್ಪ ಕರೆಕ್ಟಾಗಿ ಜಂಬಲ್ಡ್ ಸಿಗ್ಮೆಂಟ್ ಅಂತ ಇದ್ದಾರೆ. ಇದನ್ನು ಪೂರ್ತಿ ರೀಅರೇಂಜ್ ದ ಅಬೋವ್ ಸ್ಟೇಟ್ಮೆಂಟ್ ಅಂತ ಇದೆಯಲ್ಲ, ಕರೆಕ್ಟಾಗಿ ನಾವು ಅದನ್ನು ಅರೇಂಜ್ ಮಾಡಬೇಕು. ಅರೇಂಜ್ ಅಂತಂದರೆ ಇಲ್ಲಿ ನೋಡಿ, 1 ನಿಮಿಷ ಹೇಳ್ತೀನಿ ಅದನ್ನು. ಏನಂತ ಅಂದರೆ ಆನ್ಸರ್ನು ಕೂಡ ಇಲ್ಲಿ ಕೊಟ್ಟಿದ್ದೀನಿ ನಾನು, ಬಟ್ ನಾವೇ ಹುಡ್ಕೋಣ ಅದನ್ನು ಏನಿದೆ ಅಂತ ಆನ್ಸರ್ ನೋಡೋಣ ಈಗ. ಓಕೆ, ಏನಂತ ಇದೆ? every country has every country has every one two country 3 every country has its own language 3 4 5 its own language. ಎವ್ರಿ ಕಂಟ್ರಿ ಹ್ಯಾಸ್ ಇಟ್ಸ್ ಓನ್ ಲ್ಯಾಂಗ್ವೇಜ್ ಅಂತ ಬರೆದ್ರೆ ಇಲ್ಲೊಂದು ಮಾರ್ಕ್ಸ್ ನಮಗೆ ಸಿಗುತ್ತೆ. ಅದಾದ ನಂತರ ಮುಂದೆ ನೋಡೋದಾದರೆ ಲಿವಿಂಗ್ ಇನ್ ಮೈಸೂರು. ಓಕೆ, 1 ನಿಮಿಷ ಇಲ್ಲಿದೆ ನೋಡಿ. ಒನ್ ಆಫ್ ಮೈ ಫ್ರೆಂಡ್ಸ್ ಈಸ್ ಅಥವಾ ಆರ್ ಹಾಕಿ ಅಂತ ಹೇಳಿದ್ದಾರೆ. ಒನ್ ಆಫ್ ಮೈ ಫ್ರೆಂಡ್ಸ್ ಅಂತ ಬಂದಾಗ ಯಾವತ್ತು ಈಸೇ ಬರುತ್ತೆ. ಒನ್ ಆಫ್ ಮೈ ಫ್ರೆಂಡ್ಸ್, ಒನ್ ಆಫ್ ಮೈ ಕಲೀಗ್ಸ್, ಒನ್ ಆಫ್ ಮೈ ಬ್ರದರ್ಸ್, ಒನ್ ಆಫ್ ಮೈ ಸಿಸ್ಟರ್ಸ್, ಯಾವುದೇ ಥರ ಈ ರೀತಿ ಒಂದು ಬಂದೇ ಬರುತ್ತೆ. ಒನ್ ಆಫ್ ಮೈ ಸಿಸ್ಟರ್ಸ್, ಬ್ರದರ್ಸ್, ಒನ್ ಆಫ್ ಮೈ ಅಂತ ಬಂದ ತಕ್ಷಣ ಮುಂದೆ ಯಾವುದೇ ಶಬ್ದ ಇರಲಿ ಅದು ನೀವು ಒನ್ ಆಫ್ ಮೈ ಅಂತ ಈ ಒಂದು ಶಬ್ದವನ್ನು ನೆನ್ಪಿಟ್ಕೊಂಬಿಡಿ. ಒನ್ ಆಫ್ ಮೈ ಅಂತ ಬಂದಾಗ ಮುಂದೆ ಪ್ಲೂರಲ್ ಇರುತ್ತೆ. ಸೊ ನೀವು ಆರ್ ಅಂತ ಹಾಕ್ತೀರಾ, ತಪ್ಪು. ಈಸ್ ಅಂತ ಹಾಕ್ಬಿಡಿ, ನಿಮ್ಗೆ ಅಲ್ಲಿ 1 ಮಾರ್ಕ್ಸ್ ಸಿಗುತ್ತೆ. ಇದು ಆ್ಯನ್ಯುವಲ್ ಎಕ್ಸಾಮ್ಗೂ ಇದೇ ಒಂದು ಪ್ಯಾಟರ್ನ್ ಯೂಸ್ ಆಗುತ್ತೆ. ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಒನ್ ಆಫ್ ಮೈ ಫ್ರೆಂಡ್ಸ್, ಒನ್ ಆಫ್ ಮೈ ಬ್ರದರ್ಸ್, ಒನ್ ಆಫ್ ಮೈ ಸಿಸ್ಟರ್ಸ್, ಒನ್ ಆಫ್ ಮೈ ಕಲೀಗ್ಸ್, ಒನ್ ಆಫ್ ಮೈ ಕ್ಲಾಸ್ಮೇಟ್ಸ್, ಒನ್ ಆಫ್ ಮೈ ರೂಮ್ಮೇಟ್ಸ್, ಈ ರೀತಿ ಯಾವುದೇ ಶಬ್ದ ಬಂದರೂ ಇಲ್ಲಿ ಈಸ್ ಅಂತಾನೆ ಬರೆದ್ಬಿಡಿ. ಈಸ್ ಅಂತ ಆನ್ಸರ್ ಕರೆಕ್ಟ್ ಆಗುತ್ತೆ. 1 ಮಾರ್ಕ್ಸ್ ನಮಗಲ್ಲಿ ಸಿಕ್ತು. ಈ ರೀತಿ ನೆನ್ಪಿಟ್ಕೊಳ್ಳುವಂಥ ಕೆಲವೊಂದಿಷ್ಟು ಪಾಯಿಂಟ್ಸನ್ನು ನಾನು ಹೇಳ್ತಾ ಇರ್ತೀನಿ, ನೋಟ್ ಮಾಡ್ಕೊಂಡು ಬರ್ಕೊಳ್ಳಿ. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಪ್ರಿಯಾ ಇಲ್ಲಿ ಗೋ ಅಂತ ಕೊಟ್ಟಿದ್ದಾರೆ. ಟು ಆಫೀಸ್ ಬೈ ಕಾರ್ ಎವ್ರಿ ಡೇ ಅಂತ ಇದೆ. ಪ್ರಿಯಾ ಅಂದರೆ ಸಿಂಗುಲರ್, ಗೋ ಅಂತಂದರೆ ಅದು ಬೇಸ್ ವರ್ಬ್ ಆಗಿರುತ್ತೆ. ಇಲ್ಲಿ ಪ್ರಿಯಾ ಆ್ಯಂಡ್ ಯು ಗೋ ಟು ಆಫೀಸ್ ಅಂದರೆ ಓಕೆ, ಪ್ರಿಯಾ ಅಂತ ಸಿಂಗುಲರ್ ಇದೆ, ಇಲ್ಲಿ ಗೋ ಇದ್ದಿದ್ದು ಗೋಸ್ ಆಗುತ್ತೆ. ಗೋ ES. ಪ್ರಿಯಾ ಗೋಸ್ ಟು ಆಫೀಸ್ ಬೈ ಕಾರ್ ಎವ್ರಿ ಡೇ ಅಂತ ಬರೆದ್ರೆ ಓಕೆ. ಈ ರೀತಿ ಒಂದು ಕ್ವಶನ್ ಅನ್ನು ಕೊಟ್ಟಿರ್ತಾರೆ. ಇಲ್ಲಿ ಸಿಂಗುಲರ್ ಮಾಡೋದು, ಪ್ಲೂರಲ್ ಮಾಡೋದು ಸ್ವಲ್ಪ ನಿಮಗೆ ಟಫ್ ಅನ್ಸಿದ್ರೆ ಓಕೆ. ಇಲ್ಲಿ ಯಾವುದಾದ್ರೂ ಸಬ್ಜೆಕ್ಟ್ ಪ್ಲೂರಲ್ ಇದ್ದರೆ ಇಲ್ಲಿ ವರ್ಬ್ ಮಾತ್ರ ಅಲ್ಲಿ ಅದು ಏನೂ ಚೇಂಜ್ ಆಗಲ್ಲ. ಅದರ್ವೈಸ್ ಇಲ್ಲಿ ಸಿಂಗುಲರ್ ಇದ್ದರೆ, ಪ್ಲೂರಲ್ ಇದ್ದರೆ ಚೇಂಜ್ ಆಗಲ್ಲ ವರ್ಬ್,
ಪ್ಲೂರಲ್ ಇದ್ದರೆ ಪ್ರಿಯಾ ಆ್ಯಂಡ್ ಹರ್ ಪೇರೆಂಟ್ಸ್, ಪ್ರಿಯಾ ಆ್ಯಂಡ್ ಐ, ಪ್ರಿಯಾ ಆ್ಯಂಡ್ ಯು, ಈ ರೀತಿ ಇದ್ದರೆ ಇಲ್ಲಿ ಯಾವುದೇ ರೀತಿ ವರ್ಬ್ ಚೇಂಜ್ ಆಗಲ್ಲ. ಬಟ್ ಸಿಂಗುಲರ್ ಇದ್ದರೆ ಪ್ರಿಯಾ ಗೋಸ್, ರಾಹುಲ್ ಗೋಸ್, ಯು ಗೋ, ಈ ರೀತಿ ಬರುತ್ತೆ. ಇಷ್ಟನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಸಿಂಪಲ್ ಆಗಿ ಇನ್ನೊಂದು ನೋಡೋದಾದರೆ ಇಲ್ಲಿ ನೋಡಿ, ರೀರೈಟ್ ಆಸ್ ಡೈರೆಕ್ಟೆಡ್ ಅಂತ ಇನ್ನೊಂದಿದೆ 2 ಅಂಕಕ್ಕೆ. ಈಗ ಆಲ್ರೆಡಿ 4 ಅಂಕ ಕಲ್ತ್ವಿ. ಇಲ್ಲಿ 2 ಅಂಕದ ಒಂದು ಪ್ರಶ್ನೆ ಇದೆ. ಏನಂತ ಇದೆ? ಐ ಡೋಂಟ್ ನೋ ವಾಟ್ ಟು ಡೂ, ಆ್ಯಡ್ ಅ ಕ್ವೆಶನ್ ಟ್ಯಾಗ್. ಏನಂತ ಇದೆ ಇಲ್ಲಿ? ಕ್ವೆಶನ್ ಟ್ಯಾಗ್ ಅಂತ ಕೊಟ್ಟಿದ್ದಾರೆ, ಇಲ್ಲೇ ಇದೆ ಐ ಡೋಂಟ್ ನೋ ಟು ಡೂ. ಡೂ ಐ ಅಂತ ಬರೆದ್ಬಿಟ್ರೆ 1 ಮಾರ್ಕ್ಸ್ ನಮಗಲ್ಲಿ ಸಿಕ್ತು. 1 ಮಾರ್ಕ್ಸ್ ನಮಗಲ್ಲಿ ಸಿಕ್ತು. ಅದಾದ ನಂತರ ಕ್ವಶನ್ನ ಆ್ಯಡ್ ಮಾಡಬೇಕಾಗಿದೆ. ಅ ಪೊಲೀಸ್ ಮ್ಯಾನ್ ವಾಸ್ ಕ್ಲಿಯರಿಂಗ್ ದ ಟ್ರಾಫಿಕ್. ಇಲ್ಲಿ ಇನ್ನೊಂದು, ಈ ಒಂದು ಅಂಕ ನಿಮ್ಗೆ ಸಿಗಲಿಲ್ಲ ಅಂದ್ರೂ ಓಕೆ, ಈ ಒಂದು ಅಂಕ ನಿಮಗೆ ಬಂದರೆ ಓಕೆ. ಇದಕ್ಕೊಂದು ಡುವಾಯ್ ಅಂತ ಇದನ್ನ ಹಿಂದೆ ಮುಂದೆ ಮಾಡಿ ಬರೆದ್ರೆ ಇಲ್ಲೊಂದು ಮಾರ್ಕ್ಸ್ ನಮಗೆ ಸಿಗುತ್ತೆ. ಬಟ್ ಈ ನಮ್ಗೆ ಗೊತ್ತಾಗ್ತಾ ಇಲ್ಲ ಅಂದರೆ ಕರೆಕ್ಟಾಗಿ ಈ ಒಂದು ಅಂಕ ಆದರೂ ನಾವು ಪಡೀಲಿಕ್ಕೆ ಕರೆಕ್ಟಾಗಿ ಹೇಳ್ಕೊಡ್ತೀನಿ. ನೋಡಿ, ಅ ಪೊಲೀಸ್ ಮ್ಯಾನ್ ವಾಸ್ ಕ್ಲಿಯರಿಂಗ್ ದ ಟ್ರಾಫಿಕ್. ಇಲ್ಲಿ WH ಆ್ಯಡ್ ಮಾಡಿ, WH ಕ್ವಶನ್ನ ಕ್ರಿಯೇಟ್ ಮಾಡಿ ಅಂತ ಇದೆ. ಪೊಲೀಸ್ ಮ್ಯಾನ್ ಅಂತ ತೆಗೆದ್ಬಿಡಿ, ಹೂ ಅಂತ ಬರೆದು ಬಿಟ್ರೆ ಹೂ ವಾಸ್ ದ ಕ್ಲಿಯರಿಂಗ್ ದ ಟ್ರಾಫಿಕ್, ಹೂ ವಾಸ್ ಕ್ಲಿಯರಿಂಗ್ ದ ಟ್ರಾಫಿಕ್ ಅಂತ ಬರೆದ್ರೆ 1 ಅಂಕ ನಿಮ್ಗೆ ಇಲ್ಲಿ ಸಿಗ್ತಾ ಇದೆ. ಜಸ್ಟ್ ಯಾವುದೇ ಒಂದು ಶಬ್ದ WH ಕ್ವಶನ್ ಕೊಟ್ಟಾಗ ಇಲ್ಲಿ ಪೊಲೀಸ್ ಮ್ಯಾನ್ ಅಂತ ಇದೆ, ಹೂ ಅಂತ ಇಲ್ಲಿ ಬರೆದು ಬಿಟ್ರೆ ಮುಗಿದು ಹೋಯ್ತು. ಇಷ್ಟಕ್ಕೆ 1 ಅಂಕ ನಮಗೆ ಸಿಗ್ತಾ ಇದೆ. ಆ್ಯನ್ಯುವಲ್ ಎಕ್ಸಾಮಿಗೂ ಕೂಡ ಇದೇ ಒಂದು ಯಾವುದಾದ್ರೂ ಒಂದು ಇದು ಪೊಲೀಸ್ ಅಂತ ಇದ್ರೆ ಮತ್ತೆ ಯಾವುದಾದ್ರೂ ಒಂದು ಚೇಂಜ್ ಮಾಡ್ಬೋದು. ಬಟ್ ಈ ಒಂದು ಕ್ವಶನ್ ರಿಪೀಟ್ ಆಗುತ್ತೆ. ಇದನ್ನು ಕರೆಕ್ಟಾಗಿ ಕಲಿಬೇಕು. ನೆಕ್ಸ್ಟ್ ಅದರ ಆನ್ಸರನ್ನು ಇಲ್ಲಿ ಕೊಟ್ಟಿದ್ದೀನಿ, ನಾನು ಆನ್ಸರ್ಸನ್ನು ಇಲ್ಲಿ ಕೊಟ್ಟಿದ್ದೀನಿ. ಬೇಕಂದರೆ ನೀವು ಒಂದ್ಸಲ ನೋಡ್ಬೋದು ಇದನ್ನು. ನೆಕ್ಸ್ಟ್ ನೋಡ್ತಾ ಹೋಗ್ತೀನಿ. ಈಗ ಸಿಂಪಲೆಸ್ಟ್ ಗ್ರಾಮರ್ ಇದು. ಇಡೀ ಎಂಟೈರ್ ಸಿಲೆಬಸ್ಸಲ್ಲೇ ಸಿಂಪ್ಲೆಸ್ಟ್ ಗ್ರಾಮರ್ ಅಂದರೆ ಇದೆ. ಇಲ್ಲಿ ನೋಡಿ, ಕ್ವಶನನ್ನು ಕರೆಕ್ಟಾಗಿ ನೋಡ್ಕೊಂಬಿಡೋಣ. ಕ್ವಶನನ್ನು ನೋಡುವಂಥ ಏನು ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ ಇದಕ್ಕೆ ಜಂಪ್ ಮಾಡೋಣ. ಈಗ ಏನಿದು ಈ ಒಂದೇನು ಡೈಗ್ರಾಮ್ ಇದೆಯಲ್ಲ, ಈ ಡೈಗ್ರಾಮ್ ಇದೇ ರೀತಿ ಡೈಗ್ರಾಮ್ ಕೊಟ್ಟಿರ್ತಾರೆ. ಈ ಡೈಗ್ರಾಮನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಏನಂತ ಇದೆ? ಪ್ಯಾಂಥಾಮ್ ಅಂತ ಇದೆ. ದ ಪ್ಯಾಂಥಾಮ್ ಈಸ್ ಫಿಕ್ಷನಲ್ ಕಾಮಿಕ್. ಇಲ್ಲಿ ಕ್ವಶನನ್ನು ಓದ್ತಾ ಹೋಗೋಣ. ಬಟ್ ನಾವೇನು ಮಾಡೋಣ ಅಂತಂದರೆ, ಇಲ್ಲಿ ಮೊದಲು ಒಂದು ಬಾಕ್ಸ್ ಖಾಲಿ ಕೊಟ್ಟಿರ್ತಾರೆ. ಇಲ್ಲಿ ಕ್ರಿಯೇಟೆಡ್ ಬೈ ಅದ್ರ ಮುಂದೆನೇ ಆನ್ಸರ್ ಇರುತ್ತೆ ಅಥವಾ ಅದ್ರ ಹಿಂದೆನೇ ಆನ್ಸರ್ ಇರುತ್ತೆ. ಕರೆಕ್ಟಾಗಿ ನೋಡ್ಕೋಬೇಕು. ಇಲ್ಲಿ ಕ್ರಿಯೇಟೆಡ್ ಬೈ ಅಂತ ಇದು ಒಂದು ಹಿಂಟ್ ಕೊಟ್ಟಿದ್ದಾರೆ. ಇಲ್ಲಿ ಎಲ್ಲಿದೆ? ಕ್ರಿಯೇಟೆಡ್ ಬೈ ಲೀ ಫಾಲ್ಕ್ ಅಂತ ಬರೆದ್ರೆ ಈ ಒಂದು ಬಾಕ್ಸ್ ಖಾಲಿ ಇರುತ್ತೆ. ಲೀ ಫಾಲ್ಕ್ ಅಂತ ಬರೆದ್ರೆ 1 ಅಂಕ ನಿಮಗೆ ಸಿಕ್ತು. ಅದಾದ ನಂತರ ನೆಕ್ಸ್ಟ್ ಅರ್ಧ ಅಂಕ ಸಿಕ್ತು. ಒಂದಲ್ಲ, ಅರ್ಧ ಅಂಕ ಸಿಕ್ತು. ನೆಕ್ಸ್ಟ್ ಅನದರ್ ನೇಮ್ ಅಂತ ಇದೆ. ಅನದರ್ ನೇಮ್ ಇಲ್ಲೆಲ್ಲಾದರೂ ಅನದರ್ ನೇಮ್ ಇದೆಯಾ? ಅನದರ್ ನೇಮ್ ಎಲ್ಲಾದರೂ ಇದೆಯಾ ನೋಡೋಣ. ಅನ್ ಅಮೇರಿಕನ್, ಹಿ ಲಿವ್ಸ್ ಇನ್ ದ ಫಿಕ್ಷನಲ್ ಆಫ್ರಿಕಾ. ಓಕೆ, ಅನದರ್ ನೇಮ್ ಎಲ್ಲಾದರೂ ಇದೆಯಾ ನೋಡಿ. ಇಲ್ಲೆಲ್ಲಾದರೂ ಅನದರ್ ನೇಮ್ ಎಲ್ಲಾದರೂ ಇದೆಯಾ ಹುಡುಕಿ. ಅನದರ್ ನೇಮ್ ವಾಟ್ ಆರ್ ಲೀ ಫಾಲ್ಕ್ ಆಲ್ಸೋ ಕ್ರಿಯೇಟೆಡ್. ಇಲ್ಲಿ ಹಿಸ್ ದ ಫಿಕ್ಷನಲ್ ಪ್ರಾಬ್ಲಮ್ಸ್. 1 ನಿಮಿಷ. ಇಲ್ಲಿ ಅನದರ್ ನೇಮ್ ಅಂತ ಇದೆ. he also called M.R. ವಾಲ್ಕರ್. ಇಲ್ಲಿ ನೋಡಿ, he also called M.R. ವಾಲ್ಕರ್ ಅಂತ ಇದೆ. ಸ್ವಲ್ಪ ಒಂಚೂರು ಇಲ್ಲಿ ನಾವು ಅನದರ್ ನೇಮ್ ಇನ್ನೊಂದು ಹೆಸರು ಅಂತಂದರೆ he also called ಇಲ್ಲಿ ಅನದರ್ ನೇಮ್ ಅಂತ ಕೊಟ್ಟಿದ್ದಾರೆ. ಸ್ವಲ್ಪ ಟ್ವಿಸ್ಟ್ ಮಾಡಿರ್ತಾರೆ. ಡೋಂಟ್ ವರಿ ಅಬೌಟ್ ದ್ಯಾಟ್. ಮಿಸ್ಟರ್ ವಾಲ್ಕರ್, he is also called ಮಿಸ್ಟರ್ ವಾಲ್ಕರ್ ಅಂತ ಇಲ್ಲಿ ಬರೆದ್ರೆ ನಮ್ಗೆ ಆನ್ಸರ್ ಇಲ್ಲಿ 1 ಅಂಕ ನಮಗೆ ಪೂರ್ತಿಯಾಗಿ ಸಿಗುತ್ತೆ. ಸ್ವಲ್ಪ ಟ್ರಿಕ್ಕಿ ಮಾಡಿರ್ತಾರೆ. ನಾವು ಕರೆಕ್ಟಾಗಿ ಒಂದ್ಸಲ ಈ ಒಂದು ಪ್ಯಾರಾಗ್ರಾಫನ್ನು ಕರೆಕ್ಟಾಗಿ ಒಂದ್ಸಲ ಬಿಟ್ಟು 2 ಸಲ ಓದಿದಾಗ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಏನಂತ ಇದೆ? ಕ್ರಿಯೇಟೆಡ್ ಬೈ ಲೀವಿ ಫಾಲ್ಕ್ ಆತ. ಅದಾದ ನಂತರ ಇಲ್ಲಿ ಅವನ ಇನ್ನೊಂದು ಹೆಸರು ಅನದರ್ ನೇಮ್ ಅಂತಂದರೆ M.R. ವಾಲ್ಕರ್. ಹಿ ಈಸ್ ಆಲ್ಸೋ ಕಾಲ್ಡ್ M.R. ವಾಲ್ಕರ್. ಇಷ್ಟನ್ನು ಇಲ್ಲಿ ಬರೆದ್ಬಿಟ್ರೆ ಮುಗೀತು. ಅದಾದ ನಂತರ ಲಿವ್ಸ್ ಇನ್ ಬಂಗಲ್ಲಾ ಅಂತ ಇದೆ. ಇಲ್ಲಿ ಬಂಗಲ್ಲಾ ಅಂತ ಇದೆ. ಇವನು ಎಲ್ಲಿ ಇರ್ತಾನೆ? ಹಿ ಲೀವ್ಸ್, ಇದ್ರ ಮುಂದೆ ಇರ್ತಕ್ಕಂಥದ್ದು ಬಂಗಲ್ಲಾ ಅಂತ ಇದೆ. ಆಯಿತಾ? ನೆಕ್ಸ್ಟ್ ಖಾಲಿ ಇದ್ದ ಒಂದು ಬಾಕ್ಸನ್ನು ನೋಡೋದಾದರೆ ನ್ಯಾಷನಾಲಿಟಿ ಎಲ್ಲಿದೆ? ನ್ಯಾಷನಾಲಿಟಿ ಅಂದ ತಕ್ಷಣವೇ ಅಮೇರಿಕನ್. ನ್ಯಾಷನಾಲಿಟಿ ಯಾವ್ದು ಬರುತ್ತೆ? ನ್ಯಾಷನಾಲಿಟಿ ಅಂತಂದರೆ ಅಮೇರಿಕನ್ ಬರುತ್ತೆ. ನ್ಯಾಷನಾಲಿಟಿ ಅಂದರೆ ಯಾವ ನೇಷನ್. ಇಲ್ಲೆಲ್ಲಾದರೂ ಒಂದು ದೇಶ ಕಂಡ ತಕ್ಷಣವೇ ಆಫ್ರಿಕನ್ ಕಂಟ್ರಿ ಆಫ್ ಅಲ್ಲ, ನ್ಯಾಷನಾಲಿಟಿ ಅಂದ ತಕ್ಷಣ ಅಮೇರಿಕನ್ ಬರುತ್ತೆ. ಇಲ್ಲಿ ಅಮೇರಿಕನ್ ಅಂತ ಯೂಸ್ ಮಾಡಬೇಕು. ಅನದರ್ ಕ್ಯಾರೆಕ್ಟರ್ ಕ್ರಿಯೇಟೆಡ್ ಅಂತಂದರೆ ಇಲ್ಲಿ ಆಲ್ಸೋ ಕ್ರಿಯೇಟೆಡ್ ದ ಕ್ಯಾರೆಕ್ಟರ್ ಅಂದ ತಕ್ಷಣವೇ ಇಲ್ಲಿ ಶಬ್ದ ಕಾಣಿಸ್ತಾ ಇದೆಯಲ್ಲ, ಅವನು ಮ್ಯಾಚ್ ಮಾಡಿ, ವರ್ಲ್ಡನ್ನು ಮ್ಯಾಚ್ ಮಾಡಿ ಕ್ರಿಯೇಟೆಡ್ ದ ಕ್ಯಾರೆಕ್ಟರ್ ಅಂದ ತಕ್ಷಣ ಇಲ್ಲಿದೆ ಆನ್ಸರ್.
ಈ ಒಂದು ಆನ್ಸರನ್ನು ಈ ಬಾಕ್ಸಲ್ಲಿ ಬರೆದ್ರೆ ನಮಗೆ 2 ಅಂಕ ಸಿಗುತ್ತೆ. ಅರ್ಥ ಆಗಿಲ್ಲ ಅಂತಂದರೆ ರಿವೈಂಡ್ ಮಾಡಿ ಇನ್ನೊಂದು ಸಲ ನೋಡಿ, ಹಿಂದೆ ಮುಂದೆನೇ ಆನ್ಸರನ್ನು ಕೊಟ್ಟಿರ್ತಾರೆ. ಇದ್ರ ಮೇಲೇನು ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿದ್ದೀನಿ, ಡೋಂಟ್ ವರಿ ಅಬೌಟ್ ದಟ್. ಜಸ್ಟ್ ಚಾನಲನ್ನು ಓಪನ್ ಮಾಡಿ ಚೆಕ್ ಮಾಡಿ ನಿಮಗೆ ಸಿಗುತ್ತೆ. ಇದಿಷ್ಟು ಸಿಂಪಲ್ ಆಗಿರ್ತಕ್ಕಂಥದ್ದು. ಇಲ್ಲಿ ನಮಗೆ 2 ಮಾರ್ಕ್ಸ್ ಸಿಗ್ತಾ ಇದೆ. ಕರೆಕ್ಟಾಗಿ ಇನ್ನೊಂದು ಸಲ ರಿವೈಂಡ್ ಮಾಡಿ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ನೆಕ್ಸ್ಟ್, ಕಂಪ್ಲೀಟ್ ದ ಫಾಲೋವಿಂಗ್ ಡೈಲಾಗ್. ಕಂಪ್ಲೀಟ್ ದ ಫಾಲೋವಿಂಗ್ ಡೈಲಾಗ್. ಇಲ್ಲಿ ಸ್ಟೂಡೆಂಟ್ ಮತ್ತು ಟೀಚರ್ ಮಧ್ಯೆ ಒಂದು ಕಾನ್ವರ್ಸೇಷನ್ ನಡೀತಾ ಇದೆ. ಇಲ್ಲಿ ನಮಗೆ 3 ಅಂಕ ಸಿಗುತ್ತೆ. ಕರೆಕ್ಟಾಗಿ ಕೇರ್ಫುಲ್ಲಾಗಿ ಕೇಳಿ. ಗ್ರೀಟಿಂಗ್ ಅಂತ ಇದೆ, ಸ್ಟೂಡೆಂಟ್ ಗ್ರೀಟಿಂಗ್ ಅಂತ ಇದೆ. ಗುಡ್ ಮಾರ್ನಿಂಗ್, ಹಲೋ, ಗುಡ್ ಮಾರ್ನಿಂಗ್, ಈ ರೀತಿ ನಮಸ್ತೆ, ಗುಡ್ ಮಾರ್ನಿಂಗ್, ಹಲೋ, ಈ ರೀತಿ ಒಂದು ವರ್ಡನ್ನು ಇಲ್ಲಿ ಬರೆದುಬಿಟ್ರೆ ನಮಗೆ 1 ಅಂಕ ಸಿಗುತ್ತೆ. ಕರೆಕ್ಟಾಗಿ ಮಾಡಬೇಕು ಇದನ್ನು. ಎಲ್ಲಿ 1, 2, 3 ಕಾಲಮನ್ನು ಕೊಟ್ಟಿರ್ತಾರೆ, 3 ಬ್ಲ್ಯಾಂಕನ್ನು ಕೊಟ್ಟಿರ್ತಾರೆ, ಅಷ್ಟನ್ನು ನೀವು ಮಾಡಬೇಕು. ಗ್ರೀಟಿಂಗ್ ಅಂತ ಇದೆ, ಸ್ಟೂಡೆಂಟ್ ಹಲೋ, ಗುಡ್ ಮಾರ್ನಿಂಗ್. ಇಲ್ಲಿ ಗುಡ್ ಮಾರ್ನಿಂಗ್ ಅಂತ ಆಲ್ರೆಡಿ ಕೊಟ್ಟಿದ್ದಾರೆ. ಹಲೋ, ಗುಡ್ ಮಾರ್ನಿಂಗ್ ಅಂತಂದರೆ ಓಕೆ, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್ ಅಂತ ಬರೆದ್ಬಿಡಿ. ಗುಡ್ ಮಾರ್ನಿಂಗಿಗೆ ಇವರು ಏನಂತಾರೆ, ವೆರಿ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾರೆ. 1 ಮಾರ್ಕ್ಸ್ ನಮಗಿಲ್ಲಿ ಸಿಕ್ತು. ಅದಾದ ನಂತರ ಸ್ಟೂಡೆಂಟ್ ರಿಕ್ವೆಸ್ಟಿಂಗ್ ಇಲ್ಲಿ ಇದ್ರ ಹಿಂದೆ ಇರ್ತಕ್ಕಂಥದ್ದನ್ನು ಇದ್ರ ಮುಂದೆ ಇರ್ತಕ್ಕಂಥದ್ದು ನೋಡಿ. ಯು ಕ್ಯಾನ್ ಹ್ಯಾವ್ ದ ಬುಕ್. ಸ್ಟೂಡೆಂಟ್ ಥ್ಯಾಂಕ್ ಯು ಅಂತ ಕರೆಯುವಂತಹ ಒಂದು. ಇಲ್ಲಿ ಏನಾಗುತ್ತೆ ಅಂತಂದರೆ ಕರೆಕ್ಟಾಗಿ ನೋಡಿ, ಶ್ಯೂರ್ ಯು ಕ್ಯಾನ್. ಇಲ್ಲಿ ಸ್ಟೂಡೆಂಟ್ ಏನಾದರೂ ಒಂದು ಕೇಳಬೇಕಂತ ಇದೆ. ಇಲ್ಲಿ ಏನಂತ ಇದೆ, ಎಸ್ಪೆಷಲಿ ಬುಕ್ ಕೇಳುವಂತಹ ಒಂದು ಮ್ಯಾಟ್ರನ್ನ ಅವರೇ ಕೊಟ್ಟಿದ್ದಾರೆ. ಮೇ ಐ ಹ್ಯಾವ್ ದಿಸ್ ಬುಕ್ ಸರ್, ಮೇ ಐ ಹ್ಯಾವ್ ದಿಸ್ ಬುಕ್ ಸರ್, ಐ ವಾಂಟ್ ಟು ರೀಡ್ ದಿಸ್ ಬುಕ್ ಸರ್, ಐ ವಾಂಟ್ ಟು ರೀಡ್ ದಿಸ್, ಮೇ ಐ ಹ್ಯಾವ್ ದಿಸ್ ಬುಕ್ ಸರ್ ಅಂತ ಬರೆದ್ರೂ ಕೂಡ ರಿಕ್ವೆಸ್ಟ್ ಮಾಡ್ಕೋಬೇಕು. ಕೊಡ್ತೀರಾ, ನಾವು ಇದನ್ನು ತೊಗೋಬೋದಾ ಅನ್ನುವಂಥ. ಮೇ ಐ ಬಾರೋ ದಿಸ್ ಬುಕ್ ಸರ್, ಮೇ ಐ ಬಾರೋ ದಿಸ್ ಬುಕ್ ಸರ್ ಅಂತ ಬರೆದ್ರೆ ಇಲ್ಲಿ 1 ಅಂಕ ನಮಗೆ ಸಿಗುತ್ತೆ. ಟೀಚರ್ ಶೋರ್ ಯು ಕ್ಯಾನ್ ಹ್ಯಾವ್ ದ ಬುಕ್. ಸ್ಟೂಡೆಂಟ್ ಇಲ್ಲಿ ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್, ಥ್ಯಾಂಕ್ ಯು ಅಂತ ಹೇಳಿದ್ರೆ ಇಲ್ಲಿ ಥ್ಯಾಂಕ್ ಯು ಅಂತ ಕರಿಬೇಕು. ಥ್ಯಾಂಕ್ ಯು ಅಂತ ಹೇಳಿದ ತಕ್ಷಣ 1 ಅಂಕ ನಮಗೆ ಇಲ್ಲಿ ಸಿಕ್ತು. ಇಲ್ಲಿ ಗ್ರೀಟಿಂಗ್ ಅಂದರೆ ಇಲ್ಲಿ ಆಲ್ರೆಡಿ ಒಂದು ಕೊಟ್ಟಿರ್ತಾರೆ. ಏನು ಕೊಟ್ಟಿರ್ತಾರೆ, ಒಂದು ಹಿಂಟ್ ಕೊಟ್ಟಿರ್ತಾರೆ. ಇಲ್ಲಿ ವೆರಿ ಗುಡ್ ಮಾರ್ನಿಂಗ್ ಅಂದ ತಕ್ಷಣ ವೆರಿ ಕಟ್ ಮಾಡಿ ಇಲ್ಲಿ ವೆರಿ ಗುಡ್ ಮಾರ್ನಿಂಗ್ ಬದಲು ಗುಡ್ ಮಾರ್ನಿಂಗ್ ಅಂತ ಹಾಕಿ, ಅದಾದ ನಂತರ ಇಲ್ಲಿ ಬುಕ್ ಅನ್ನುವಂತಹ ಒಂದು ಆಪ್ಷನ್ ಕೊಟ್ಟಿರ್ತಾರೆ. ಕ್ಯಾನ್ ಐ ಹ್ಯಾವ್ ದಿಸ್ ಬುಕ್ ಸರ್ ಅಂತ ಹಾಕಿ, ಕ್ಯಾನ್ ಐ ಹ್ಯಾವ್, ಮೇ ಐ ಹ್ಯಾವ್, ಕ್ಯಾನ್ ಐ ಬಾರೋ ದಿಸ್ ಬುಕ್ ಸರ್, ಈ ರೀತಿ ಬರೆದ್ರೂ ಕೂಡ ನಿಮ್ಗೆ 1 ಅಂಕ ಸಿಗುತ್ತೆ. ಅದಾದ ನಂತರ ಟೀಚರ್ ಹೇಳ್ತಾರೆ ಶೋರ್ ಯು ಕ್ಯಾನ್ ಹ್ಯಾವ್ ದ ಬುಕ್. ಸ್ಟೂಡೆಂಟ್ ಥ್ಯಾಂಕ್ ಯು ಅಂತ ಬರೆದುಬಿಟ್ರೆ 1 ಅಂಕ. ಇಲ್ಲಿ ಟೋಟಲ್ ಆಗಿ ನಮಗೆ 3 ಮಾರ್ಕ್ಸ್ ಸಿಗ್ತಾ ಇದೆ. ಇದನ್ನು ಕರೆಕ್ಟಾಗಿ ನೆನಪಲ್ಲಿ ಇಟ್ಕೋಬೇಕು. ಇಷ್ಟ ಆಯಿದ್ರೆ ಇದು ಇಲ್ಲಿ ನಮಗೆ 3 ಮಾರ್ಕ್ಸ್ ಸಿಗ್ತಾ ಇದೆ. ಸೊ ನೆಕ್ಸ್ಟ್ ಜಾಬ್ ಅಪ್ಲಿಕೇಶನ್ನ ಹೇಳ್ತಾ ಇದ್ದೇನೆ. ಜಾಬ್ ಅಪ್ಲಿಕೇಶನ್ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ವಾಂಟೆಡ್ ಆಫೀಸ್ ಅಸಿಸ್ಟೆಂಟ್, ಕ್ವಾಲಿಫಿಕೇಶನ್ PUC ಆಗಿರಬೇಕು, ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಇರಬೇಕು, ಫ್ಲೂಯೆನ್ಸಿ ಇನ್ ಇಂಗ್ಲೀಷ್ ಆ್ಯಂಡ್ ಕನ್ನಡ. ಅಪ್ಲೈ ಟು ದ ಮ್ಯಾನೇಜರ್ 5G ಡಿಜಿಟಲ್ ಸೊಲ್ಯೂಷನ್ ಹಾಸನ 573201. ಈ ರೀತಿ ಕ್ವಶನನ್ನು ಕೊಟ್ಟಿರ್ತಾರೆ. ಯಾರು ಬೇಕಾಗಿದ್ದಾರೆ ಅವ್ರಿಗೆ ಬೇಕಾಗಿರೋರು ಆಫೀಸ್ ಅಸಿಸ್ಟೆಂಟ್. ಏನು ಕ್ವಾಲಿಫಿಕೇಷನ್ ಏನಾಗಿರಬೇಕು, ಅವರ ಕ್ವಾಲಿಫಿಕೇಷನ್ PUC ಆಗಿರಬೇಕು, ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಇರಬೇಕು, ಫ್ಲೂಯೆನ್ಸಿ ಇನ್ ಕನ್ನಡ ಇಂಗ್ಲೀಷ್ ಇರಬೇಕು. ಯಾರಿಗೆ ಕಳಿಸ್ಬೇಕು ನಾವು, ಅಪ್ಲೈ ಟು ಯಾರಿಗೆ ಅಪ್ಲೈ ಮಾಡಬೇಕಂತಂದರೆ ದ ಮ್ಯಾನೇಜರ್ 5G ಡಿಜಿಟಲ್ ಸೊಲ್ಯೂಷನ್ ಹಾಸನ 573201. ಇಲ್ಲ ಆಯಿತು. ರೈಟ್ ನೇಮ್ ಅಂತಂದರೆ ಫ್ರಮ್ ಹಾಕ್ತೀವಲ್ಲ, ಫ್ರಮ್ ಹಾಕುವಂಥ ಅವಶ್ಯಕತೆ ಎಲ್ಲ ಮುಂದೆ ಹೇಳ್ತೀನಿ. ನಮ್ಮ ನೇಮ್ ಏನು ಹಾಕಬೇಕಂದ್ರೆ 4X, ಅಡ್ರೆಸ್ ಅಂತಂದರೆ 4Y ಹೇಳ್ತೀನಿ. ಈ ಒಂದು ಕರೆಕ್ಟಾಗಿ ನೋಡ್ಕೊಳ್ಳಿ. ಇದು ಯಾವಾಗ ಯಾವಾಗ ಕಾಣಿಸ್ಕೊಂಡಿದೆ ಈ ಒಂದು ಅಡ್ವರ್ಟೈಸ್ ಅಂತಂದರೆ ಡೆಕ್ಕನ್ ಟೈಮ್ಸಲ್ಲಿ ಡೇಟೆಡ್ 1 ನವೆಂಬರ್ 2025. ಇಷ್ಟನ್ನು ಕರೆಕ್ಟಾಗಿ ಒಂದು ಸಲ ಓದ್ಕೊಳ್ಳಿ. ಇಲ್ಲಿರ್ತಕ್ಕಂಥ ಮ್ಯಾಟ್ರನ್ನ ನಾನು ಕಾಪಿ ಪೇಸ್ಟ್ ಮಾಡಿ ಒಂದು ಲೆಟರ್ ರೆಡಿ ಮಾಡ್ತೀನಿ. ನೀವು ಇದನ್ನು ಫಾಲೋ ಮಾಡಿದರೆ 5 ಮಾರ್ಕ್ಸ್ ನಮಗೆ ಸಿಗ್ತಾ ಇದೆ. ಅಷ್ಟೇ ಸಿಂಪಲ್ ಆಗಿರ್ತಕ್ಕಂಥದ್ದು. ಇಲ್ಲಿ ನೋಡಿ ಏನು ಹೇಳಿದ್ದಾರೆ, XXXYYY. ಇಲ್ಲಿ ಏನು ಹೇಳಿದ್ದಾರೆ, ಇಲ್ಲಿ ನೋಡಿ ರೈಟ್ ಯುವರ್ ನೇಮ್, ರೈಟ್ ನೇಮ್ಗೆ ಏನಂತ ಕೊಟ್ಟಿದ್ದಾರೆ, XXXXYYY ಕೊಟ್ಟಿದ್ದಾರೆ. ಸೊ ನಾನು ಏನು ಮಾಡಿದೆ, ಇವೆರಡೂ ಕಾಪಿ ಮಾಡಿಕೊಂಡು ಇಲ್ಲಿ XXXXYYY ಬರ್ತಿದ್ದೀನಿ. ಆಯಿತಾ. ಡೇಟ್ ಇಲ್ಲಿ 1 ನವೆಂಬರ್ 2025 ಅಂತ ಇದೆ. 1 ನವೆಂಬರ್ 2025 ಅಂತ ಇದೆ. ಸೊ ಇಲ್ಲಿರ್ತಕ್ಕಂಥ ಡೇಟನ್ನು ಹಾಕಬೇಕಂತ ಏನು ಅವಶ್ಯಕತೆ ಇಲ್ಲ. ಇಲ್ಲಿರ್ತಕ್ಕಂಥದ್ದು ಅವ್ರು ಅಡ್ವರ್ಟೈಸ್ಮೆಂಟ್ ಕೊಟ್ಟಿರ್ತಕ್ಕಂಥ ಡೇಟ್. ನೀವು ಇಲ್ಲಿ ಯಾವಾಗ ಬರೀತಾ ಇದ್ದೀರಾ, ಲೆಟರನ್ನು ಯಾವಾಗ ಬರೀತಾ ಇದ್ದೀರಾ, ನಾನು ನಾಳೆ ಬರೀತಾ ಇದ್ದೇನೆ, ಇವತ್ತು ನಾನು ವೀಡಿಯೋ ಮಾಡ್ತಾ ಇದ್ದೇನೆ, 20-21 ಜಾನ್ವರಿ 2026 ಅಂತಲೂ ಹಾಕ್ಬೋದು. ಈ ರೀತಿ ಇಲ್ಲಿ ಡೇಟ್ ಯಾವುದಾದ್ರೂ ನೀವು ಚೇಂಜ್ ಮಾಡ್ಬೋದು, ಅಥವಾ ಅದೇ ಸೇಮ್ ಡೇಟನ್ನು ಕೂಡ ಹಾಕ್ಬೋದು. ನಿಮ್ಮ ಇಷ್ಟ. ಈ ಒಂದು ಡೇಟನ್ನು ಹಾಕಲೇಬೇಕು ಕಂಪಲ್ಸರಿ. 1 ನವೆಂಬರ್, ಡಿಸೆಂಬರ್, ಜಾನ್ವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಈ ರೀತಿ ಬರೀಬೇಕು. ಅಥವಾ ಈ ರೀತಿ ನವೆಂಬರ್ 1 ಈ ರೀತಿ ಬರೀಬಾರ್ದು. ಇಲ್ಲಿ ಇಯರ್ ಹಾಕೋದು ಈ ರೀತಿ ಮಾಡಬೇಡಿ.
ಇಷ್ಟನ್ನು ಮಾಡಿ. ಇಲ್ಲಿ ಯಾರು ಈಗ ಅಪ್ಲೈ ಟು ಈಗ ಇದೆಯಲ್ಲ, ಈಗ ಇದಿಷ್ಟಂತರೂ ಆಯಿತು, ಇಲ್ಲಿ 1 ಅಂಕ ನಮಗೆ ಸಿಕ್ತು. ಅದಾದ ನಂತರ ಮುಂದೆ ನೋಡೋದಾದರೆ ಅಪ್ಲೈ ಯಾರಿಗೆ ಮಾಡ್ಬೇಕು ನಾವು? ಅಪ್ಲೈ ಯಾರಿಗೆ ಮಾಡ್ಬೇಕಂತಂದರೆ ಇಷ್ಟನ್ನು ಕಾಪಿ ಪೇಸ್ಟ್ ಮಾಡಿ. ಇಷ್ಟನ್ನು ಕಾಪಿ ಮಾಡ್ಕೊಂಡು ಬಂದು ನಾನೇನು ಮಾಡಿದೆ, ಇಲ್ಲಿ ಬರೆದೆ, ಇಲ್ಲಿಗೆ ಬರೆದ್ಬಿಟ್ಟೆ ಅಷ್ಟೇ. ಕಾಪಿ ಮಾಡ್ಕೊಂಡ್ಬಂದು ಜಸ್ಟ್ ಪೇಸ್ಟ್ ಮಾಡಿದೆ. ಇದ್ರ ಕೆಳಗಡೆನೇ ಈ ಒಂದು ಲೈನಲ್ಲಿ ಕಾಪಿ ಪೇಸ್ಟ್ ಮಾಡಿದರೆ ಇಲ್ಲಿ 1 ಮಾರ್ಕ್ಸ್ ಸಿಕ್ತು. 1 ಮಾರ್ಕ್ಸ್ ನನಗೆ ಆರಾಮಾಗಿ ಸಿಕ್ತು. ಅದಾದ ನಂತರ ರೆಸ್ಪೆಕ್ಟೆಡ್ ಮೇಡಮ್ ಸರ್ ಅಂತ ಬರೀರಿ. ರೆಸ್ಪೆಕ್ಟೆಡ್ ಮೇಡಮ್ ಅಥವಾ ಸರ್ ಇಲ್ಲಿ ಬರೆದ್ರೆ ಒಂದು ರೆಸ್ಪೆಕ್ಟ್ ಅಂತ ಯಾರಿಗಾದ್ರೂ ನಾವು ರೆಸ್ಪೆಕ್ಟ್ ಕೊಡಬೇಕಲ್ವಾ? ವಿಡಿಯೋನ ಕೊನೆ ತನಕ ನೋಡಿ ಹೇಳ್ತಾ ಇದ್ದೀನಿ. ಈಗ ಐ ಆಮ್ ರೈಟಿಂಗ್ ದಿಸ್ ಲೆಟರ್ ಇನ್ ರೀಸನ್ ಟು ದ ಅಡ್ವರ್ಟೈಸ್ಮೆಂಟ್, ರೆಸ್ಪಾನ್ಸ್ ಟು ದ ಅಡ್ವರ್ಟೈಸ್ಮೆಂಟ್, ರೀಸನ್ ಅಲ್ಲ, ರೆಸ್ಪಾನ್ಸ್ ಟು ದ ಅಡ್ವರ್ಟೈಸ್ಮೆಂಟ್ ಪಬ್ಲಿಷ್ಡ್ ಇನ್ ದ ಡೆಕ್ಕನ್ ಟೈಮ್ಸ್ ಡೇಟೆಡ್ 1st November 2025. ಇದೆಷ್ಟು ಎಲ್ಲನೂ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಈ ಒಂದು ಐ ಆಮ್ ರೈಟಿಂಗ್ ದಿಸ್ ಲೆಟರ್ ಇನ್ ದ ರೆಸ್ಪಾನ್ಸ್ ಟು ದ ಅಡ್ವರ್ಟೈಸ್ಮೆಂಟ್ ಪಬ್ಲಿಷ್ಡ್ ಇನ್ ದ ಇಲ್ಲಿಗೆ ಸ್ಟಾಪ್ ಆಗಲಿ. ಡೆಕ್ಕನ್ ಹೆರಾಲ್ಡ್ ಅಂತ ಕೊಡ್ತಾರೆ ಪೇಪರ್, ಟೈಮ್ಸ್, ಡೆಕ್ಕನ್ ಟೈಮ್ಸ್ ಅಂತ ಇದೆ, ವಿಜಯವಾಣಿ ಇದೆ, ಪ್ರಜಾವಾಣಿ ಇದೆ. ಯಾವುದಾದ್ರೂ ಒಂದು ನ್ಯೂಸ್ ಪೇಪರನ್ನು ಇಲ್ಲಿ ಮೇಲ್ಗಡೆ ಕೊಟ್ಟಿರ್ತಾರೆ, ಈ ಕಾಲಮಲ್ಲಿ ಇಲ್ಲಿ ಕೊಟ್ಟು ಬಿಟ್ಟಿರ್ತಾರೆ ಅವರು. ಇಲ್ಲಿ ಕಾಲಮಲ್ಲಿ ಇದೇ ಒಂದು ಕ್ವಶನಲ್ಲಿ ಕೊಟ್ಟಿರ್ತಾರೆ. ಅದನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಇಲ್ಲಿ ನಾವು ಅದನ್ನು ಕರೆಕ್ಟಾಗಿ ನೆನ್ಪಿಟ್ಕೊಂಡು ಇಲ್ಲಿ ಜಸ್ಟ್ ರೀಪ್ಲೇಸ್ ಮಾಡಬೇಕು. ಅದನ್ನು ಇಲ್ಲಿ ಡೇಟನ್ನು ರೀಪ್ಲೇಸ್ ಮಾಡಿ, ಅಲ್ಲಿ ಅವರು ಮೇಲ್ ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ಪೇಪರನ್ನು ರೀಪ್ಲೇಸ್ ಮಾಡಿ. ಅದಾದ ನಂತರ ಫಾರ್ ದ ಪೋಸ್ಟ್ ಆಫ್ ಆಫೀಸ್ ಅಸಿಸ್ಟೆಂಟ್ ಅಂತ ಇದೆ. ಇಲ್ಲಿ ಆಫೀಸ್ ಅಸಿಸ್ಟೆಂಟ್ ಅಂತ ಕೊಟ್ಟಿದ್ರು. ಅವರು ಏನು ಕೊಟ್ಟಿದ್ರು, ಯಾರಿಗೆ ಬೇಕಾಗಿದ್ದಾರೆ, ಏನು ಬೇಕಾಗಿದೆ ಅವ್ರಿಗೆ, ಆಫೀಸ್ ಅಸಿಸ್ಟೆಂಟ್ಸ್ ಬೇಕಾಗಿದ್ದಾರೆ. ಸೊ ವಾಂಟೆಡ್ ಆಫೀಸ್ ಅಸಿಸ್ಟೆಂಟ್ಸ್ ಅಂತ ಇದೆಯಲ್ಲ, ಸೊ ಅದನ್ನು ನಾವೇನು ಮಾಡೋಣ, ಇಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥ ಡೇಟ್ ಹಾಕಿದ್ವಿ. ಅದೇ ರೀತಿ ಡೆಕ್ಕನ್ ಟೈಮ್ಸ್ ಅವರು ಎಲ್ಲಿ ಯಾವ ಪೇಪರಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರು ಅದನ್ನು ಕೂಡ ಹಾಕಿದ್ವಿ. ಅದಾದ ನಂತರ ಇನ್ವೈಟಿಂಗ್ ಅಪ್ಲಿಕೇಶನ್ಸ್ ಫಾರ್ ದ ಪೋಸ್ಟ್ ಆಫ್, ಈ ಒಂದು ಇನ್ವೈಟಿಂಗ್ ಅಪ್ಲಿಕೇಶನ್ಸ್ ಫಾರ್ ದ ಪೋಸ್ಟ್ ಆಫ್ ಆಫೀಸ್ ಅಸಿಸ್ಟೆಂಟ್ ಅಂತ ಇಲ್ಲಿ ನಾವು ಬರೆದುಬಿಟ್ರೆ ಇಲ್ಲಿನೂ ಕೂಡ ನಮ್ಗೆ 1 ಮಾರ್ಕ್ಸ್ ಸಿಗ್ತಾ ಇದೆ. ಅದಾದ ನಂತರ ಪೂರ್ತಿಯಾಗಿ ಈ ಒಂದು ಪ್ಯಾರಾಗ್ರಾಫನ್ನು ನೆನ್ಪಿಟ್ಕೊಂಡ್ಬಿಡಿ. ಮೈ PUC ಆ್ಯಂಡ್ ಪೊಸೆಸಸ್, ಇಲ್ಲಿ ನೋಡಿ, ಪೊಸೆಸಸ್ ಬೇಸಿಕ್ ಕಂಪ್ಯೂಟರ್ ನಾಲೆಜ್, PUC ಆ್ಯಂಡ್ ಪೊಸೆಸಸ್ ಬೇಸಿಕ್ ಕಂಪ್ಯೂಟರ್ ನಾಲೆಜ್. ಅವ್ರು ಯಾರು ನಾಲೆಜನ್ನು ಕೊಟ್ಟಿರ್ತಾರಲ್ಲ ಆ ಒಂದು ನಾಲೆಜನ್ನು ನಾವಿಲ್ಲಿ ಹಾಕಬೇಕಾಗುತ್ತೆ. ಐ ಆಮ್ ಫ್ಲೂಯೆಂಟ್ ಇನ್ ಬೋತ್ ಇಂಗ್ಲೀಷ್ ಆ್ಯಂಡ್ ಕನ್ನಡ ಆ್ಯಂಡ್ ಕ್ಯಾನ್ ಕಮ್ಯುನಿಕೇಟ್ ಎಫೆಕ್ಟಿವ್ಲಿ. ಐ ಆಮ್ ಹಾರ್ಡ್ ವರ್ಕಿಂಗ್, ಪಂಕ್ಚುವಲ್ ಆ್ಯಂಡ್ willing to learn new skills. I am confident that I can discharge my duties sincerely and ಎಫಿಷಿಯೆಂಟ್ಲಿ. ಈ ರೀತಿ ಬರೆದ್ಬಿಟ್ರೆ ನಮಗಿಲ್ಲಿ ಮತ್ತೊಂದು ಮಾರ್ಕ್ಸ್ ಸಿಗ್ತಾ ಇದೆ. ಐ ರಿಕ್ವೆಸ್ಟ್ ಇದೊಂದು ಸೇಮ್ ಆ್ಯಸ್ ಇಟ್ ಈಸ್ ನೆನ್ಪಿಟ್ಕೊಂಡ್ಬಿಡಿ. ಥ್ಯಾಂಕಿಂಗ್ ಯು ಅಂತ ಬರೀರಿ. ಯುವರ್ಸ್ ಫೇತ್ಫುಲಿ 4x ಅಂತ ಬರೆದ್ರೆ ನಮಗಿಲ್ಲಿ ಸುಮಾರು ಏನೇ ಇಲ್ಲ ಅಂತಂದ್ರು 5 ಅಂಕಕ್ಕೆ ನಾವು ಈ ಒಂದು ಲೆಟರ್ನ ಬರೀತಾ ಇದ್ದೀವಿ. 5 ಅಂಕ ನಮಗಿಲ್ಲಿ ಸುಲಭವಾಗಿ ಸಿಗ್ತಾ ಇದೆ. ಇಷ್ಟು ಮಾಡ್ಲಿಕ್ಕಾಗುತ್ತಾ? ಸುಲಭವಾಗಿ ಇಷ್ಟು ಈಸಿಯಾಗಿರ್ತಕ್ಕಂಥದ್ದು ಇಷ್ಟು ಮಾಡಿಬಿಟ್ರೆ ಸೊ ಈಸಿ. ಏನೇನು ರೀಪ್ಲೇಸ್ ಮಾಡ್ಬೇಕಂತಂದರೆ ಇಲ್ಲಿ ಡೇಟ್ ಇದೆ, ಈ ಒಂದು ನ್ಯೂಸ್ ಪೇಪರ್ ಇದೆ, ಆಫೀಸ್ ಅಸಿಸ್ಟೆಂಟ್ ಇದೆ, ಇದೊಂದು ರೀಪ್ಲೇಸ್ ಮಾಡಬೇಕು. ಐ ಕಂಪ್ಲೀಟೆಡ್, ಅಲ್ಲಿ ಡಿಗ್ರಿ ಕೊಟ್ಟಿದ್ದಾರೆ ಡಿಗ್ರಿ ಅಂತ ಹಾಕಿ, ಇಲ್ಲಿ PUC ಕೊಟ್ಟಿದ್ದಾರೆ PUC ಅಂತ ಹಾಕಿ, ಬೇಸಿಕ್ ನಾಲೆಜ್ ಕೊಟ್ಟಿದ್ದಾರೆ ಬೇಸಿಕ್ ನಾಲೆಜ್, ಕಂಪ್ಯೂಟರ್ ಬೇಸಿಕ್ ನಾಲೆಜ್ ಅಂತ ಇದೆ. ಇಲ್ಲಿ ಅದು ಏನು ಕೊಟ್ಟಿರ್ತಾರಲ್ಲಿ ಇಲ್ಲಿ ನಾವು ರೀಪ್ಲೇಸ್ ಮಾಡಬೇಕು. ಇಲ್ಲಿ ಫ್ಲೂಯೆಂಟ್ ಇನ್ ಬೋತ್, 3 ಲ್ಯಾಂಗ್ವೇಜ್ ಕೇಳಿರ್ತಾರೆ ಒಂದೊಂದು ಲೆಟರಲ್ಲಿ. ಸೊ ನಾವಿಲ್ಲಿ ಕನ್ನಡ ಇಂಗ್ಲೀಷ್ ಅಂತ ಇದೆ, ಇಂಗ್ಲೀಷ್ ಅಂತ ಬರಿಬೋದು. ಇದನ್ನು ಕರೆಕ್ಟಾಗಿ ಇಷ್ಟೇ ಸೇಮ್ ಆ್ಯಸ್ ಇಟ್ ಈಸ್ ಬರೀತಾ ಹೋಗಿ ಇದಿಷ್ಟನ್ನು ನೀವು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಅದಾದ ನಂತರ ಇದನ್ನು ಪೂರ್ತಿಯಾಗಿ ಆ್ಯಸ್ ಇಟ್ ಈಸ್ ನೆನ್ಪಿಟ್ಕೊಂಡು ಬರೆದ್ಬಿಟ್ರೆ 5 ಮಾರ್ಕ್ಸ್ ನಮಗೆ ಅಲ್ಲಿ ಸಿಗ್ತಾ ಇದೆ. ಇನ್ನೊಂದು ಸಲ ಹೇಳ್ತೀನಿ, ಬೇಕಂದರೆ ಕ್ವಿಕ್ಕಾಗಿ ಸುಲಭವಾಗಿ ಹೇಳ್ತೀನಿ ನೋಡಿ. ಇಲ್ಲಿ ಆಲ್ರೆಡಿ ಇಲ್ಲಿ ನೋಡಿ ಡೆಕ್ಕನ್ ಟೈಮ್ಸ್ ಅಂತ ನ್ಯೂಸ್ ಪೇಪರ್ ಕೊಟ್ಟಿದ್ದಾರೆ. ಯಾವಾಗ ಕೊಟ್ಟಿದ್ದಾರೆ, ಡೇಟ್ ಇಲ್ಲಿ ಕೊಟ್ಟಿದ್ದಾರೆ, ಯಾವ ಹೆಸರು ಮೇಲೆ ಬರೀಬೇಕು, ಯಾವ ಅಡ್ರೆಸ್ ಮೇಲೆ ಬರೀಬೇಕಂತ ಇದೆ. ಅವ್ರಿಗೆ ಯಾರು ಬೇಕಾಗಿದ್ದಾರೆ, ಆಫೀಸ್ ಅಸಿಸ್ಟೆಂಟ್ ಬೇಕಾಗಿದ್ದಾರೆ, ಕ್ವಾಲಿಫಿಕೇಶನ್ ಏನಿರಬೇಕು, PUC ಇರಬೇಕು, ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಬೇಕು, ಫ್ಲೂಯೆನ್ಸಿ ಇನ್ ಯಾವ ಲ್ಯಾಂಗ್ವೇಜ್ ಅವ್ರಿಗೆ ಬರಬೇಕಂತಂದರೆ ಫ್ಲೂಯೆನ್ಸಿ ಇನ್ ಲ್ಯಾಂಗ್ವೇಜ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಬರಬೇಕು. ಅಪ್ಲೈ ಟು ದ ಮ್ಯಾನೇಜರ್ 5G ಡಿಜಿಟಲ್ ಸೊಲ್ಯೂಷನ್ಸ್ ಹಾಸನ 583201 ಅಂತ ಇದೆ. ಇಲ್ಲಿ ಎಲ್ಲನೂ ಕೊಟ್ಟಿದ್ದಾರೆ. ಇದನ್ನು ನಾನು ಏನು ಮಾಡಿದೆ, ಅಡ್ರೆಸ್ಗೆ ನೇಮ್ಗೆ 4x, ಅಡ್ರೆಸ್ಗೆ YY ಬರೆದೆ, ಡೇಟನ್ನು ಹಾಕಿದ್ದೀನಿ. ಅದಾದ ನಂತರ ಅವ್ರು ಅಪ್ಲೈ ಟು ಅಂತ ಕೊಟ್ಟಿದ್ರಲ್ಲ ಅದನ್ನೇ ಬರೆದಿದ್ದೀನಿ. ರೆಸ್ಪೆಕ್ಟೆಡ್ ಸರ್ ಆ್ಯಂಡ್ ಮೇಡಮ್ ಅಂತ ಬರೆದಿದ್ದೀನಿ. ಇಲ್ಲಿ ಡೇಟನ್ನು ಅವರು ಅಡ್ವರ್ಟೈಸ್ಮೆಂಟ್ ಕೊಟ್ಟ ಡೇಟನ್ನು ಹಾಕಿದ್ದೀನಿ. ಅದಾದ ನಂತರ ಡೆಕ್ಕನ್ ಟೈಮ್ಸ್ ಅಂತ ಬರೆದಿದ್ದೀನಿ. ಅದಾದ ನಂತರ ನನ್ನ ಒಂದು ನಾಲೆಜ್, ಐ ಹ್ಯಾವ್ ಕಂಪ್ಲೀಟೆಡ್ ಮೈ PUC ಕೊಟ್ಟಿದ್ರೆ PUC, ಡಿಗ್ರಿ ಕೊಟ್ಟಿದ್ರೆ ಡಿಗ್ರಿ. ಅದಾದ ನಂತರ ಬೇಸಿಕ್, ಐ ಪೊಸೆಸಸ್ ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಅಂತ ಇದೆ, ಬೇಸಿಕ್ ಕಂಪ್ಯೂಟರ್ ನಾಲೆಜ್. ಅಥವಾ ಡಿಪ್ಲೊಮಾ ಕೊಟ್ಟಿದ್ರೆ ಡಿಪ್ಲೊಮಾ ಅಂತ ಹಾಕೋಣ. ಐ ಆಮ್ ಫ್ಲೂಯೆಂಟ್ ಇನ್ ಬೋತ್ ಇಂಗ್ಲೀಷ್ ಆ್ಯಂಡ್ ಕನ್ನಡ. ಒಂದೊಂದು ಸಲ ಇಂಗ್ಲೀಷ್ ಕನ್ನಡ ಹಿಂದಿ ಕೊಟ್ಟಿರ್ತಾರೆ. ಸೊ ಇಲ್ಲಿ 2 ಲ್ಯಾಂಗ್ವೇಜ್ ಕೊಟ್ಟಿದ್ದಾರೆ, ಹಾಗಾಗಿ ಕನ್ನಡ ಆ್ಯಂಡ್ ಇಂಗ್ಲೀಷ್.
ಕ್ಯಾನ್ ಕಮ್ಯುನಿಕೇಟ್. ಇಲ್ಲಿಂದ ನಾವೆಲ್ಲ ಕರೆಕ್ಟಾಗಿ ನೋಡ್ತಾ ಹೋಗೋಣ. ಇಲ್ಲಿ ಇನ್ನೊಂದು ಸೇಮ್ ಅಂತಂದರೆ ವಾಂಟೆಡ್ ಆಫೀಸ್ ಪೋಸ್ಟ್ ಆಫ್ ಅಂತ ಇದೆ, ಫಾರ್ ದ ಪೋಸ್ಟ್ ಆಫ್ ಆಫೀಸ್ ಅಸಿಸ್ಟೆಂಟ್. ಇದೊಂದು ರೀಪ್ಲೇಸ್ ಮಾಡೋಣ. ಒಂದ್ಸಲ ಟೀಚರ್ ಕೇಳಿರ್ತಾರೆ, ಒಂದ್ಸಲ ಸರ್ ಕೇಳಿರ್ತಾರೆ, ಒಂದ್ಸಲ ಆಫೀಸ್ ಬಾಯ್, ಈ ರೀತಿ ಕೊಟ್ಟಿರ್ತಾರೆ. ಇಲ್ಲಿ ಆಫೀಸ್ ಅಸಿಸ್ಟೆಂಟ್ ಅನ್ನುವಂಥ ಒಂದು ಇದನ್ನು ಇಷ್ಟು ನೆನ್ಪಿಟ್ಕೊಳ್ಳಿ. ಅದಾದ ನಂತರ ಆ್ಯಸ್ ಇಟ್ ಈಸ್, ಇನ್ನು ಉಳಿದ ಎಲ್ಲನೂ ಸೇಮ್ ಆ್ಯಸ್ ಇಟ್ ಈಸ್ ಬರೆದು ಬಿಟ್ರೆ ಇನ್ನಫ್. ಇಲ್ಲಿಗೆ 5 ಅಂಕ ನಮಗೆ ಸಿಗ್ತಾ ಇದೆ. ಇದಿಷ್ಟನ್ನು ಮಾಡಿದ್ರೆ 5 ಅಂಕ ನಮಗೆ ಸಿಕ್ತು. ಆನ್ ಚಿಲ್ಡ್ರನ್ ಮೇಲೆ 2 ಮತ್ತು 1 ಅಂಕದ ಪ್ರಶ್ನೆಗಳು ಬರ್ತಾ ಇದೆ. ಇವಿಷ್ಟು ಪಾಯಿಂಟ್ಸ್ಗಳನ್ನು ಓದಿ 2 ಅಂಕಕ್ಕೆ ಇದು ಸರಿಯಾಗಿ ಸಫಿಷಿಯೆಂಟ್ ಆಗುತ್ತೆ. ಇಲ್ಲ ನಾನು ಸಮರಿ ಬೈ ಹಾರ್ಟ್ ಹಾಕ್ತೀನಿ ಅಂತಂದ್ರೆ ಡೋಂಟ್ ವರಿ ಅಬೌಟ್ ದಟ್. ಇನ್ ದಿಸ್ ಪೋಯಮ್ ದ ಸ್ಪೀಕರ್ ಅಡ್ವೈಸಸ್ ದ ಪೇರೆಂಟ್ಸ್ ಇನ್ ದ ಬ್ರಿಂಗಿಂಗ್ ಅಪ್ ಟು ದ ಚಿಲ್ಡ್ರನ್. ಈ ಒಂದು ಸಮರಿಯನ್ನ 3 ರಿಂದ 6 ಲೈನ್ ಸಮರಿ ಇದೆ. ಇಷ್ಟನ್ನ ಬೈ ಹಾರ್ಟ್ ಹಾಕೊಂಡ್ರೆ 1 ಮಾರ್ಕ್ಸ್ ಮತ್ತೆ 1 ಮಾರ್ಕ್ಸ್ MCQ ಪ್ರಶ್ನೆಗೆ ಇವನನ್ನ ಓದಿ ಅದಾದ ನಂತರ 2 ಮಾರ್ಕ್ಸ್ಗೆ ಯಾವುದೇ ಪ್ರಶ್ನೆ ಕೇಳಿದ್ರು ಇಷ್ಟನ್ನ ಬರ್ಬಿಡಿ, ಇಟ್ಸ್ ಸಫಿಷಿಯೆಂಟ್. ವೆನ್ ಯು ಆರ್ ಓಲ್ಡ್ ಮೇಲೆ ಫಾರ್ 3 ಮಾರ್ಕ್ಸ್ ಈ ಒಂದು ಕ್ವೆಶ್ಚನ್ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ಸ್ ಟು ರಿಮೆಂಬರ್. ಈ ಒಂದು 4-5 ಪಾಯಿಂಟ್ ಅನ್ನು ನೆನಪಿಟ್ಕೊಳ್ಳಿ. ಯಾವುದೇ ವೆನ್ ಯುವರ್ ಓಲ್ಡ್ ಮೇಲೆ ಯಾವುದೇ ಪ್ರಶ್ನೆ ಕೇಳಿ. ಇನ್ ದಿಸ್ ಪೋಯಮ್ ಲವ್ ಮೇಲೆ ನಾನು ಆಲ್ರೆಡಿ ಥೀಮ್ ಅನ್ನು ಕೊಟ್ಟಿದ್ದೆ. ಲವ್ ಥೀಮ್ ಮೇಲೆ ನೀವು ಸಮರಿಯನ್ನು ಬೈ ಹಾರ್ಟ್ ಹಾಕೊಳ್ಳಿ ಅಂತ. ಈ ಒಂದು ವಿಡಿಯೋದಲ್ಲಿ ಇಷ್ಟು ಸಮರಿ ಎಷ್ಟು ಇದೆ ಇದು ನೋಡಿ. 2 ಲೈನು 4 ಲೈನು 5 ಲೈನಿನ ಒಂದು ಸಮರಿ 3 ಮಾರ್ಕ್ಸ್ಗೆ ನೀವು ಬರೆದ್ರೆ ಸಫಿಷಿಯೆಂಟ್ ಆಗಿ 3 ಅವ್ರ ಅಂಕ ಕೊಡ್ತಾರೆ. ಇಷ್ಟನ್ನು ನೀವು ಕೆಲಸ ಮಾಡಿ ಪ್ರಿಪೇರ್ ಆಗಿರ್ಬೋದು, ಆನ್ಯುವಲ್ ಆಗಿರ್ಬೋದು, ಯಾವುದಾದ್ರೂ ಎಕ್ಸಾಮ್ ಆಗಲಿದ್ದು. ಈಗ ನೆಕ್ಸ್ಟ್ ನೋಡೋದಾದ್ರೆ ವಾಟರ್ ಮೇಲೆ 2 ಅಂಕದ ಪ್ರಶ್ನೆ ಬರುತ್ತೆ. ನೀವು ಬೇಕಿದ್ರೆ ಏನ್ ಮಾಡಿ, ಈ ಸಮರಿ ಓದೋದಾದ್ರೆ ಈ ಸಮರಿಯನ್ನು ಓದಿ. ಈ ಸಮರಿ ಓದ್ತೀನಿ ಅಂದ್ರೆ ಈ ಸಮರಿ ಓದಿ 2 ಅಂಕಕ್ಕೆ. ಇಲ್ಲ ನಾನು ಕೆಲವೊಂದಿಷ್ಟು ಪಾಯಿಂಟ್ಸ್ ಗಳನ್ನ ರಿಮೆಂಬರ್ ಮಾಡ್ಕೊಂಡು ನೆನಪಿಟ್ಕೊಂಡು ನಾನು ಓದ್ತೀನಿ ಅಂತಂದ್ರೆ ಈ ಪಾಯಿಂಟ್ಸ್ ಗಳನ್ನ ನೀವು ನೆನಪಿನಲ್ಲಿ ಇಟ್ಕೋಬೇಕು. ಯಾಕಂದ್ರೆ MCQ ಪ್ರಶ್ನೆನೂ ಕೂಡ ಇಲ್ಲಿಂದ ಒಂದು ಕೇಳಲಾಗುತ್ತೆ. ಇದು ನಿಮಗೆ ಒಂದು ಆಪ್ಷನ್ ಅನ್ನ ನಾನು ಕೊಡ್ತಾ ಇದ್ದೇನೆ. ಈ ಒಂದು ಸಮರಿಯನ್ನು ನೋಡ್ಕೊಳ್ಳಿ, ಕರೆಕ್ಟ್ ಆಗಿ ಒಂದು ಸ್ಕ್ರೀನ್ ಶಾಟ್ ತಗೊಳ್ಬೇಕಂತಂದ್ರೆ. ಅದಂತರ ನಾವು ನೆಕ್ಸ್ಟ್ ಹೋಗೋಣ. ಇದು ಎಷ್ಟು 2 ಅಂಕಕ್ಕೆ ಬರ್ತಾ ಇದೆ. 2 ಮಾರ್ಕ್ಸ್ ಕ್ವೆಶ್ಚನ್ ವಿಲ್ ಬಿ ಅರೈಸ್ಡ್ ಆನ್ ದ ಚಾಪ್ಟರ್ ಆಫ್ ವಾಟರ್. ನೆಕ್ಸ್ಟ್ ಸನ್ನಿ ಮಾರ್ನಿಂಗ್, ವೆರಿ ಟೂ ಮಚ್ ಇಂಪಾರ್ಟೆಂಟ್. ಇದನ್ನ ನೀವು ಖಂಡಿತವಾಗ್ಲೂ ಓದಲೇಬೇಕು. ಸನ್ನಿ ಮಾರ್ನಿಂಗ್ ಈ ಒಂದು ಚಾಪ್ಟರ್ನ 2 ಅಂಕದ ಪ್ರಶ್ನೆ, 3 ಅಂಕದ ಪ್ರಶ್ನೆ, 4 ಅಂಕದ ಪ್ರಶ್ನೆ ಫಿಕ್ಸ್ ಬರ್ತಾ ಇದೆ. ಇಲ್ಲಿ ಇವೆಲ್ಲ ಪಾಯಿಂಟ್ಗಳನ್ನ ನೀವು ರಿಮೆಂಬರ್ ಮಾಡ್ಕೋಬೇಕು. ಯಾಕಂತಂದ್ರೆ ನೋಡಿ, ಪೆಟ್ರಾ ವಾಸ್ 20 years old, ಅದಾದ ನಂತರ ಡಾನ್ ಗೊನ್ಜಾಲೊ ವಾಸ್ 70 years old. ಇವೆಲ್ಲ MCQ ಕ್ವೆಶ್ಚನ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಈ ಪಾಯಿಂಟ್ಸ್ಗಳನ್ನ ತುಂಬಾ ಇಂಪಾರ್ಟೆಂಟ್. ಇದನ್ನ ಅರ್ದು ಕುಡಿದ್ಬಿಡಿ ನೀವು. ಹೇಳ್ತೀನಿ ನಾನು ಪ್ರತಿಯೊಂದು ಪಾಯಿಂಟ್ ಅನ್ನ ಬೈ ಹಾರ್ಟ್ ಹಾಕಿ ಎಲ್ಲಾನು ನೆನ್ಪಿಟ್ಕೊಳ್ಳಿ. ಇದ್ರ ಸಮರಿಯನ್ನು ನನಗೆ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಕೊಡ್ತೀನಿ. ಯು ಶುಡ್ ರೀಡ್ ಎವ್ರಿಥಿಂಗ್ ಫಾರ್ ದ ಗುಡ್ ಮಾರ್ಕ್ಸ್. ಸೀಕ್ ಆಫ್ ದ ನಾಲೆಜ್ ಬರಲಿ ಬಿಡ್ಲಿ, ಬಟ್ ನಮಗೇನು ಮಾರ್ಕ್ಸ್ ಬಂದರೆ ಸಾಕು. 2, 3, 4ಕ್ಕೆ ಇದು ಓದಲೇಬೇಕಾಗುತ್ತೆ. ಇಲ್ಲಿ ಸಮರಿಯನ್ನು ಕೊಟ್ಟಿದ್ದೀನಿ, ಈ ಸಮರಿಯನ್ನು ನೋಡ್ಕೊಳ್ಳಿ. ದಿಸ್ ಪ್ಲೇ ರಿವಾಲ್ವ್ಸ್ ಅರೌಂಡ್ ದ ಎಕ್ಸ್ ಲವರ್ಸ್ ಡೊನಾಲ್ಡ್ ಅಂಡ್ ಡಾನ್ ಗೊನ್ಜಾಲೊ. ಇಲ್ಲಿಂದ ಸಮರಿ ಸ್ಟಾರ್ಟ್ ಆಗುತ್ತೆ. ಸಮರಿ ತುಂಬಾ ದೊಡ್ಡ ಕೊಡ್ತಾ ಇಲ್ಲ, ಇಲ್ಲಿ ಕೊಟ್ಟಿದ್ದೀನಿ, ಇಷ್ಟೇ ಸಮರಿ ಕೊಟ್ಟಿದ್ದೀನಿ. ಇಷ್ಟೇ 2, 4, 6, 7 ಲೈನು, 7 ಇಲ್ಲೊಂದು ಸ್ವಲ್ಪ ಲೈನ್ ಇದೆ ಅಷ್ಟೇ. ಇಲ್ಲೊಂದು 4 ಲೈನ್ ಇದೆ. ಈ ಸಮರಿಯನ್ನು ನೀವು ಬೈ ಹಾರ್ಟ್ ಹಾಕೊಳ್ಳಿ. ಬಟ್ ಈ ಪಾಯಿಂಟ್ಸ್ಗಳನ್ನೆಲ್ಲ ನೆನ್ಪಿಟ್ಕೊಳ್ಳಿ. ವಿಡಿಯೋನ ಕೊನೆ ತನಕ ನೋಡ್ತಾ ಇರಿ. ದ ಗಾರ್ಡನರ್ ಫಿಕ್ಸ್ 4 ಮಾರ್ಕ್ಸ್. 4 ಮಾರ್ಕ್ಸ್ಗೆ ಕಣ್ಣು ಮುಚ್ಚಿ ನೀವು ಬರ್ಬಿಡಿ ಈ ಒಂದು ಸಮರಿಯನ್ನು. ಯಾವುದೇ ಪ್ರಶ್ನೆ ಕೇಳಿ ಅವರು, ನಾನು ಏನು ಮಾಡ್ತೀನಿ, ಯಾವುದೇ ಪ್ರಶ್ನೆ ಕೇಳಿ ಪಾಯಿಂಟ್ಸ್ ಅನ್ನ MCQಗೆ ನೆನ್ಪಿಟ್ಕೊಳ್ಳಿ. ಯಾರು ಸೆಂಟೆನ್ಸ್ ಮಾಡಿ ಕ್ರಿಯೇಟ್ ಮಾಡಿ ಬರೀತೀರಾ ಅದನ್ನ ನೀವು ನೆನ್ಪಿಟ್ಕೊಳ್ಳಿ. ಇಲ್ಲ ಅಂದ್ರೆ ಈ ಒಂದು ಚಾಪ್ಟರ್ ಇಂದ ಯಾವುದೇ ಪ್ರಶ್ನೆ ಕೇಳಿರಿ, ಈ ಒಂದು ಸಮರಿಯನ್ನು ಸುಮ್ಮನೆ ಬರ್ದು ಬಂದ್ಬಿಡಿ. 4 ಅಂಕ ನಿಮಗೆ ಫಿಕ್ಸ್ ಕೊಡಲೇಬೇಕು. ಯಾಕಂತಂದ್ರೆ ನಾನು ಆಲ್ರೆಡಿ ಇಂಟ್ರೊಡಕ್ಷನ್ ಹಾಕಿದ್ದೀನಿ. ನಿಮ್ಗೆ ಎಷ್ಟು ಯೂಸ್ಫುಲ್ ನಾನು ಮಾಡ್ಕೊಡ್ತಾ ಇದ್ದೀನಿ ಅಂತಂದ್ರೆ ವಿತ್ ಇಂಟ್ರೊಡಕ್ಷನ್, ಬಾಡಿ ವಿತ್ ಕನ್ಫ್ಯೂಷನ್ ಇದರಲ್ಲೇ ಇದೆ. ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. ಜಸ್ಟ್ ಇಷ್ಟನ್ನ ನೀವು ಮಾಡಿದ್ರೆ ಸಾಕು. ಇಷ್ಟನ್ನ ಈ ಒಂದು ಸಮರಿಯನ್ನು ನೀವು ಬೈ ಹಾರ್ಟ್ ಹಾಕೊಳ್ಳಿ. ಬೇಕಂದ್ರೆ ಸ್ಕ್ರೀನ್ ಶಾಟ್ ತಗೊಳ್ಳಿ. ಅಷ್ಟನ್ನ ನೀವು ಕೆಲಸ ಮಾಡ್ಕೋಬೇಕು. ಈ ಒಂದು ಸಮರಿ ಅದಾದ ನಂತರ ಟು ದ ಫುಟ್ ಫ್ರಮ್ ಇಟ್ಸ್ ಸೈಡ್. ಈ ಒಂದು ಕ್ವಶನ್, ಈ ಒಂದು ಚಾಪ್ಟರ್ ಯಾವುದೇ ಕ್ವಶನ್ ಬರಲಿ 3 ಅಂಕಕ್ಕೆ ಫಿಕ್ಸ್ ಬರಬೇಕಂದ್ರೆ ಕೆಲವೊಂದಿಷ್ಟು ಪಾಯಿಂಟ್ಸ್ ಅನ್ನ ರಿಮೆಂಬರ್ ಮಾಡ್ಕೊಳ್ಳಿ, ಓದ್ಕೊಳ್ಳಿ. ಆದರೆ ಯಾವುದೇ ಪ್ರಶ್ನೆ ಕೇಳಿ ಅವರು ಡೋಂಟ್ ವರಿ ಅಬೌಟ್ ದಟ್. ನಾ ಕೊಟ್ಟಿರ್ತಕ್ಕಂಥ ಸಮರಿ ತುಂಬಾ ಶಾರ್ಟೆಸ್ಟ್ ಸಮರಿ ಇದೆ. ಶಾರ್ಟೆಸ್ಟ್ ಸಮರಿ ಆಸ್ ಪರ್ ದ ಬ್ಲೂ ಪ್ರಿಂಟ್ ಪ್ರಕಾರ ಇಷ್ಟನ್ನ ಈ ಒಂದು ಚಾಪ್ಟರ್ ಈ ಒಂದು ಸಮರಿಯನ್ನು ಓದ್ಕೊಂಡ್ಬಿಡಿ ಸಾಕು. ಯಾವುದೇ ಪ್ರಶ್ನೆ ಕೇಳಿ ಈ ಒಂದು ಸಮರಿ ನಮಗೆ ಬೇಕು ಅಷ್ಟೇ. ಇಷ್ಟನ್ನ ಓದಿ ಬೈ ಹಾರ್ಟ್ ಹಾಕೊಂಡ್ಬಿಡಿ ಸಾಕು. ಇಷ್ಟೇ ಸಾಕು, ಮತ್ತೇನು ಬೇಡ. ಅದಾದ ನಂತರ 2D ಮೇಲೆ 4 ಅಂಕದ ಒಂದು ಪ್ರಶ್ನೆ, 1 ಅಂಕದ ಒಂದು ಪ್ರಶ್ನೆ ಬರ್ತಾ ಇದೆ MCQ ಪ್ರಶ್ನೆಗೆ. ಈ ಪಾಯಿಂಟ್ಸ್ ಅನ್ನ ರಿಮೆಂಬರ್ ಮಾಡ್ಕೊಳ್ಳಿ. ಆದರೆ ನಾನು ಈ 2D ಲಿಯೋ ಟೋಲ್ಸ್ಟಾಯ್ ಏನಿದೆಯಲ್ಲ ಇಲ್ಲಿನೂ ಒಂದು ಸಮರಿ ಇದೆ, ಸ್ವಲ್ಪ ಶಾರ್ಟೆಸ್ಟ್ ಮಾಡಿದ್ದೀನಿ. ಈ ಸಮರಿಯನ್ನು ನೀವು ಬೈ ಹಾರ್ಟ್ ಹಾಕೊಂಡ್ಬಿಡಿ. ಎಲ್ಲಾನು ಕೊಟ್ಬಿಟ್ಟಿದ್ದೀನಿ. ಮೇನ್ ಪಾಯಿಂಟ್ ಇಲ್ಲಿ ಏನೇನು ಪಾಯಿಂಟ್ ಇದೆ ಎಲ್ಲಾನು ಇದೆ. ನಂತರ ಮರ್ಡರ್ ವಾಸ್ ಇಂಪ್ರಿಸನ್ಡ್ ಎಲ್ಲಾನು ಕೊಟ್ಟಿದ್ದೀನಿ. ಬಟ್ ಮಾಡ್ಕೊಳ್ಳಿ, ಇದನ್ನ ಈ ಒಂದು ಸಮರಿಯನ್ನು ಬೈ ಹಾರ್ಟ್ ಹಾಕೊಳ್ಳಿ ಅಷ್ಟೇ ಸಾಕು. ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ ಇನ್ ದ ಫಾರೆಸ್ಟ್. ವಂದನಾ ಶಿವ. ಬೇಕಂತಂದ್ರೆ ಇದನ್ನ ಓದಬಹುದು, ಇಲ್ಲಾಂದ್ರೆ ಬಿಡಬಹುದು. ಆಸ್ ಪರ್ ಯುವರ್ ಚಾಯ್ಸ್, ನಿಮ್ಮ ಚಾಯ್ಸ್ ಇದು. ಬಟ್ ನಾನು ಕೊಡ್ತಾ ಇದ್ದೇನೆ. ಎಕಾಲಜಿಕಲ್ ಜರ್ನಿ, ಬಿಯಾಂಡ್ ದ ಮೊನೋಕಲ್ಚರಲ್ಸ್ ಇಲ್ಲೆಲ್ಲ ಇದೆ, ನೋಡ್ಕೊ. ಇದೆಲ್ಲ ಪಾಯಿಂಟ್ಸ್ 1 ಮಾರ್ಕ್ಸಿಗೆ ಬರುತ್ತೆ, 2 ಮಾರ್ಕ್ಸಿಗೆ ಬರುತ್ತೆ. ಸೊ ನೀವು ಬೇಕಂತಂದ್ರೆ ಇದನ್ನ ಓದಿ. ಇಲ್ಲ ಅಂದ್ರೆ ಜಸ್ಟ್ ನಾವು ಡೈರೆಕ್ಟ್ ಆಗಿ ಬೇರೆ ಚಾಪ್ಟರ್ಗೆ ಹೋಗೋಣ. ಎಲ್ಲ ಸಮರಿ ಇದೆ ಇದು. ನೆಕ್ಸ್ಟ್ ಎಲ್ಲಾನು ಕೊಟ್ಟುಬಿಟ್ಟಿದ್ದೀನಿ ನಾನು, ಆಲ್ರೆಡಿ ಹೇಳಿದ್ದೀನಿ. ವೆನ್ ಯು ಆರ್ ಓಲ್ಡ್ ಮೇಲೆ ಕೊಟ್ಟಿದ್ದೀನಿ ಸಮರಿ ಕೊಟ್ಟಿದ್ದೀನಿ. ಟು ದ ಫುಟ್ ಫ್ರಮ್ ಇಟ್ಸ್ ಸೈಡ್ ಕೊಟ್ಟಿದ್ದೀನಿ ಆ್ಯಂಡ್ ಹೆವೆನ್ ಕೊಟ್ಟಿದ್ದೀನಿ. ಈ 3 ಮೇಲೆ ಸಮರಿ ಕೊಟ್ಬಿಟ್ಟಿದ್ದೀನಿ, ಶಾರ್ಟೆಸ್ಟ್ ಸಮರಿ ಕೊಟ್ಟಿದ್ದೀನಿ. ನೀವು ಓದಬೇಕಾಗುತ್ತೆ. ಪ್ರೋ ಟಿಪ್ ಸಿನ್ಸ್ ಯೂನಿಟ್ 4 ಮಾರ್ಕ್ಸ್ 4 ಆನ್ಸರ್ಸ್. ಸನ್ನಿ ಮಾರ್ನಿಂಗ್ ದ ಬೆಸ್ಟ್ 4th ಆಪ್ಷನ್. ಅದಾದ ನಂತರ 2 ಡಿಯರ್ ಗಾರ್ಡನರ್ ಸನ್ನಿ ಮಾರ್ನಿಂಗ್ ಓದಲೇಬೇಕಾಗುತ್ತೆ. ಎಲ್ಲ ಕೊಟ್ಟಿದ್ದೀನಿ, ಆಲ್ರೆಡಿ ಎಕ್ಸ್ಪ್ಲೇನ್ ಕೂಡ ಮಾಡಿದ್ದೀನಿ. ರೋಮಿಯೋ ಜೂಲಿಯಟ್ ಏನಿದೆಲ್ಲ ಇಮೇಜ್ ಆಫ್ ಯೂಸೇಜ್ ಜೂಲಿಯಟ್ ಅಂಡ್ ವಾಯ್ಸ್ ವರ್ಸಾ. ಬಟ್ ರೋಮಿಯೋ ಜೂಲಿಯಟ್ ಕೊಟ್ಟಿಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ MCQ ಪ್ರಶ್ನೆಯನ್ನು ನಾವು ಇಂಪಾರ್ಟೆಂಟ್ ಆಗಿ ಚರ್ಚೆ ಮಾಡುವಾಗ ಅದನ್ನ ನಾವು ಅಲ್ಲಿ ನೋಡೋಣ. ಇಂಪಾರ್ಟೆಂಟ್ ಸಮರಿಯನ್ನು ಕೊಟ್ಟಿದ್ದೀನಿ, ಇಷ್ಟನ್ನು ಓದ್ಕೊಳ್ಳಿ. ಯಾವುದೇ ಪ್ರಶ್ನೆ ಕೇಳಿದ್ರು ಈ ಒಂದು ಸಮರಿಯನ್ನು ಬರೆದ್ಬಿಡಿ. 2 ಅಂಕ, 3 ಅಂಕ, 4 ಅಂಕ, 2 ಮಾರ್ಕ್ಸ್, 3 ಮಾರ್ಕ್ಸ್, 4 ಮಾರ್ಕ್ಸ್ ಆರಾಮಾಗಿ ಸಿಗುತ್ತೆ. ಅಷ್ಟು ಅವರು ಮಾರ್ಕ್ಸ್ ಕೊಡಲೇಬೇಕನ್ನುವಂಥ ಒಂದು ಇದನ್ನು ಮಾಡಿದ್ದೀನಿ ನಾನು. ಅಷ್ಟು ನಾಲೆಜ್, ವೊಕ್ಯಾಬ್ಯುಲರಿ ಎಲ್ಲ ಹಾಕಿದ್ದೀನಿ. ನೀವು ಅಷ್ಟನ್ನು ಬರ್ದು ಇಷ್ಟು ಈ ಒಂದು ವಿಡಿಯೋದಲ್ಲಿ. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಎಲ್ಲ ಪ್ರಶ್ನೆಗಳ ಉತ್ತರ MCQ ಆಗಿರ್ಬೋದು ಅವೆಲ್ಲ ನಾನು ಚರ್ಚೆ ಮಾಡ್ತೀನಿ. ಈ ಒಂದು ವಿಡಿಯೋ ಯಾರಿಗೆ ಇಂಗ್ಲೀಷ್ ತುಂಬ ಕಷ್ಟ ಆಗ್ತಾ ಇದೆ ಅವ್ರಿಗೆ ಶೇರ್ ಮಾಡಿ, ಅವ್ರಿಗೂ ಸಹ ಹೆಲ್ಪ್ ಆಗಲಿ. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾ ಇದ್ದೀನಿ. ಈ ಒಂದು ಟೆಲಿಗ್ರಾಮ್ ಚಾನಲಲ್ಲಿ ಈ ಒಂದು PDF ಅನ್ನು ಹಾಕಿರ್ತೀನಿ, ಹೋಗಿ ಜಾಯ್ನ್ ಆಗಿ. ಎಲ್ಲ ರೀತಿಯ ಕ್ವಶನ್ಸ್, ಏನೇ ನಿಮ್ಮ ಕ್ವಶನ್ಸ್ ಇದ್ದರೂ ನೀವು ನನ್ನಲ್ಲಿ ಕೇಳ್ಬೋದು. ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.